ವರ್ಕ್ ಮಾಡ್ತಾ ಇರೋವಂಥ ಲೇಡೀಸ್ಗೆ ಏನು ಹೇಳ್ತೀನಿ ಅಂದರೆ, ನಿಮ್ಗೆ ಏನೇ ಪ್ರೆಷರ್ ಬಂದ್ರೂ ಒಳಗೆ ತೊಗೊಳ್ಲೇಬೇಡಿ. ಆಗರ ಕಲ್ಲು ಪ್ರತಿಷ್ಠಾಪನೆ ಮಾಡ್ತಿದ್ದಂಗೆ ಎಷ್ಟೊಂದು ಜನ ಪ್ರೆಗ್ನೆಂಟ್ಸ್ ಆಗಿದ್ದಾರೆ. ಗರ್ಭ ಸಂಸ್ಕಾರ ಅನ್ನೋದು ಜೀನ್ಸ್ನ ಪ್ಯೂರಿಫಿಕೇಶನ್ ಮಾಡುತ್ತೆ. ನೋಡಿ, ಕೆಲವರು ಹೇಳ್ತಾರೆ ಬುದ್ಧಿ ಕರ್ಮಾನುಸಾರಿಣಿ ಅಂತ. ಎಲ್ಲರೂ ಬುದ್ಧಿ ಒಂದೇ ಥರ ಇಲ್ಲ. ಒಬ್ರು ಸೈಂಟಿಸ್ಟ್ ಆಗ್ತಾರೆ, ಒಬ್ರು ಲೆಕ್ಚರರ್ ಆಗ್ತಾರೆ, ಒಬ್ರು ಕಳ್ಳ ಆಗ್ತಾರೆ. ಪೋಸ್ಟ್ ಡೆಲಿವರಿನೂ ಅಷ್ಟೇ ಏನಾಗ್ತಾ ಇದೆ ಅಂದರೆ, ಒಂದು ಮಗು ಆಗ್ತಾ ಇದ್ದಂಗೆ ಓವರ್ ದಪ್ಪ ಆಗೋಗ್ಬಿಡ್ತಾರೆ, ಓವರ್ ಫ್ಯಾಟ್ ಆಗೋಗ್ಬಿಡ್ತಾರೆ. ಯಾಕೆಂದರೆ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಬೇಕಾಗಿರೋ ಅಂಶಗಳಿಗಿಂತ ಹೆಚ್ಚಾಗಿ ಬೇಡದಿದ್ದನ್ನ ಅಂಶ ತಿಂದಿರ್ತಾರೆ. ಮಾನಸ ದೇವಿ ಏನು ಅಂತಂದ್ರೆ, ಸೊ ಹೆಣ್ಣು ಮಕ್ಕಳ ಅಂಡಾಣು ಏನಿದೆ ಅದಕ್ಕೆ ಒಂದು ದೇವತೆ ತರ. ಶಿ ಇಸ್ ಅ ಏಂಜಲ್ ಆಫ್ ದಟ್ ಓವರ್. ಎಲ್ಲ ಚೆನ್ನಾಗೇ ಇರುತ್ತೆ. ಆದ್ರೂ ಸಿಸೇರಿಯನ್ ಅಂದ್ರೆ ಅದು ಖಂಡಿತ ಅದು ತಾಯಿಗೆ ಎಫೆಕ್ಟ್ ಆಗುತ್ತೆ. ಇವಾಗಿನ ಹೆಣ್ಮಕ್ಳಲ್ಲಿ ಚಿಕ್ಕ ವಯಸ್ಸಿಗೆ PCOS ಈ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಂತಿದೆ. ಸೊಂಟದ ಸುತ್ತಳತೆ ಕರೆಕ್ಟ್ ಆಗಿರ್ಬೇಕು. ಅಂಥವ್ರಿಗೆ ಪಕ್ಕಾ ನಾರ್ಮಲ್ ಡೆಲಿವರಿ ಅನ್ನೋದಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಮೈಕ್ ಡ್ರಾಪ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ನಿಮ್ಗೆ ಹಾಮಿ ಕೊಡ್ತೀನಿ. ನಾವು ಇಂಡಿಯನ್ ಏನ್ಷಿಯಂಟ್ ಪ್ರಾಕ್ಟೀಸ್ ಆದ ಗರ್ಭ ಸಂಸ್ಕಾರದ ಬಗ್ಗೆ ತಿಳಿಯೋಣ. ನಮ್ಮ ಜೊತೆ ಇದ್ದಾರೆ ವಿದ್ಯಾಶ್ರೀ ಅವರು, ಯೋಗ ಮತ್ತು ಗರ್ಭ ಸಂಸ್ಕಾರ ಎಕ್ಸ್ಪರ್ಟ್. ಹಾಯ್ ವಿದ್ಯಾ, ನಮಸ್ತೆ. ನಮಸ್ತೆ. ಶೋಗೆ ಸ್ವಾಗತ. ಥ್ಯಾಂಕ್ ಯು. ತುಂಬ ವರ್ಷ ಆದಮೇಲೆ ಭೇಟಿ ಆಗ್ತಿದ್ದೀವಿ. ಹೌದೌದು. ನಾನು ನಿಮ್ಮಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಎಲ್ಲ ಕೇಳ್ಪಟ್ಟೆ. ನೀವೆಲ್ಲ ಮಾಡ್ತಿದ್ದೀರಾ, ಯೋಗ, ಹೆಲ್ತಿ ಹ್ಯಾಬಿಟ್ಸ್, ಹೆಲ್ತಿ ಇದೆಲ್ಲ. ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್, ಇವಾಗ ಎಲ್ಲರೂ ಆಲ್ ಇಂಡಿಯನ್ಸ್ ಆರ್ ಬ್ಯಾಕ್ ಟು ಓಲ್ಡ್ ಏಜ್ ಅಂತಾರಲ್ಲ, ಓಲ್ಡ್ ಇಸ್ ಗೋಲ್ಡ್ ಅಂತ. ವಾಪಸ್ ಗರ್ಭ ಸಂಸ್ಕಾರ ಅನ್ನೋ ಟ್ರೆಡಿಷನ್ಗೆ ಎಲ್ಲ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಅದನ್ನು ಕಲ್ಟಿವೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಗರ್ಭ ಸಂಸ್ಕಾರ ಅಂದರೆ ಏನು? ಗರ್ಭ ಸಂಸ್ಕಾರ ಅನ್ನೋದು ಇವತ್ತಿನ ದಿನ ಇರುವಂಥ ಒಂದು ಟ್ರೆಂಡಿ ಆಗಿರುವಂಥ ಒಂದು ಕಥಾನಕ ಅಂತೂ ಖಂಡಿತ ಅಲ್ಲ. ಸೊ ಅದು ತುಂಬ ಪೂರ್ವಜರಿಂದ ಹಾಗೆ ತುಂಬ ಹಿಂದಿನಿಂದ ಬಂದಿರುವಂಥದ್ದಾಗಿದೆ. ಅದಕ್ಕೆ ಸಿಕ್ಕಾಪಟ್ಟೆ ಹಿಸ್ಟ್ರಿ ಸಹನೂ ಇದೆ. ಸೊ ಗರ್ಭ ಸಂಸ್ಕಾರ ಅಂದರೆ ಏನಪ್ಪ ಅನ್ನೋದಾದರೆ, ಅದು ಸಿಂಪಲ್. ಗರ್ಭದಲ್ಲಿರುವಂಥ ಮಗುವಿಗೆ ತಾಯಿ ನೀಡುವಂತಹ ಒಂದು ಸಂಸ್ಕಾರ ಅಥವಾ ಶಿಕ್ಷಣ ಅಥವಾ ತರಬೇತಿ ಅಂತ ಸಹನೂ ಕರಿಬಹುದು. ಅದನ್ನು ಗರ್ಭ ಸಂಸ್ಕಾರ ಅಂತಂದ್ಬಿಟ್ಟು ಹೇಳ್ತೀವಿ. ಸೊ ಈ ಗರ್ಭ ಸಂಸ್ಕಾರ ಯಾಕೆ ಮುಖ್ಯ, ಹೇಗೆ ಮುಖ್ಯ ಅಂತಂದರೆ, ನೋಡಿ, ಪ್ರತಿ ತಾಯಿಗೂ ಹಾಗೆ ಒಂದು ಮನೇಲಿ ಮಗು ಹುಡ್ತಾ ಇದೆ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ, ನನ್ನ ಮಗು ಹೀಗೆ ಬರಬೇಕು, ನನ್ನ ಮಗು ಹೀಗಿರಬೇಕು ಅಂತಂದ್ಬಿಟ್ಟು. ಸೊ ಅದನ್ನು ಏನಂದರೆ, ಒಂದು ತಾಯಿ ಹಾಕೋ ಥಾಟ್ ಮುಖಾಂತರ ಆ ಮಗುನ ಸೃಷ್ಟಿಸಬಹುದು, ಆ ರೀತಿಯಾಗಿ ಸೃಷ್ಟಿಸಬಹುದು. ಅದನ್ನು ಒಂದು ಗರ್ಭ ಸಂಸ್ಕಾರ ಅಂತಂದ್ಬಿಟ್ಟು ಹಿರಿಯರು ನಮಗೆ ಕೊಟ್ಟಿದ್ದಾರೆ. ಸೊ ಇನ್ನು ಈ ಒಂದು ಹಿಸ್ಟ್ರಿನ ಅಂತಂದ್ಬಿಟ್ಟು ನಾವು ನೋಡೋದಾದರೆ, ಈ ಗರ್ಭ ಸಂಸ್ಕಾರ ಅನ್ನೋದು ಹೇಗಪ್ಪ ವರ್ಕ್ ಆಗುತ್ತೆ, ಅದು ಇದೆಯಾ ಅಂತ ಅನ್ನೋದು ನೋಡೋದಾದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಅಭಿಮನ್ಯು ಕತೆ ಗೊತ್ತೇ ಇದೆ. ತಾಯಿ ಗರ್ಭದಲ್ಲಿದ್ದಾಗೆ ಚಕ್ರವ್ಯೂಹನ ಕಲ್ತಿದಂತಹ ಅಭಿಮನ್ಯು. ಸೊ ಅದು ತಾಯಿ ಗರ್ಭದಲ್ಲಿ ಹೇಗಪ್ಪ ಕಲ್ತರು ಅಂತ ಅನ್ನೋದಾದರೆ, ಮಗುವಿನ ಒಂದು ಜ್ಞಾನ ಚಾಕ್ಷುಷು ಆ ಒಂದು ಗರ್ಭದಲ್ಲಿ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಅಂತ ನಾವೇನು ಹೇಳ್ತೀವಿ, ಅದು ಓಪನ್ ಬುಕ್ ಥರ ಇರುತ್ತೆ. ಆಗ ಏನು ತಾಯಿ ಕೊಟ್ಟರೆ ತನ್ನ ಸುತ್ತಮುತ್ತಲಿನ ಪರಿಸರದಿಂದ ಏನಿರುತ್ತೆ ಅದು ಮಗುಗೆ ಹೋಗೋದಕ್ಕೆ ಅದು ಸಹಾಯಕಾರಿಯಾಗುತ್ತೆ. ಇನ್ನು ಇದು ಅಭಿಮನ್ಯುವಿನ ಕತೆ. ಇನ್ನು ಹಾಗೆ ನಾವು ಶಿವಾಜಿ ಸ್ಟೋರಿ ನಾವು ನೋಡ್ತೀವಿ. ಜೀಜಾಬಾಯಿ ಎಷ್ಟು ಒಂದು ತುಂಬಾ ಪರಿಣಾಮ ಬೀರಿದ್ರು ಒಂದು ಶಿವಾಜಿ ಮೇಲೆ ಅಂದರೆ, ಶಿವಾಜಿ ಪರಾಕ್ರಮಿಯಾಗಿ ಆ ಒಂದು ಮರಾಠ ಸಾಮ್ರಾಜ್ಯನ ಸ್ಥಾಪನೆ ಮಾಡಬೇಕಂದ್ರೆ ಜೀಜಾಬಾಯಿ ಪ್ರೆಗ್ನೆಂಟ್ ಆದಾಗಿಂದ ಆತನಿಗೆ ಪ್ರೆಗ್ನೆಂಟಲ್ಲಿದ್ದಾಗಿಂದ ತುಂಬ್ತಾ ಇದ್ಲಂತೆ, ನನ್ನ ಮಗ ಹೀಗೆ ಬರಲಿ, ನನ್ನ ಮಗ ವೀರ ಯೋಧನಾಗಲಿ ಅಂತಂದ್ಬಿಟ್ಟು. ಸೊ ಹಾಗಾಗಿ ಆಬ್ವಿಯಸ್ಲಿ ನಾವು ಏನು ಶಿವಾಜಿ ಸ್ಟೋರಿ ನೋಡ್ತೀವಿ, ಯಾವ ಥರ ಪರಾಕ್ರಮಿ ಆಗಿದ್ದ ಅಂತಂದ್ಬಿಟ್ಟು. ಸೊ ಅದೇ ರೀತಿಯಾಗಿ ನಾವು ಅಲೆಕ್ಸಾಂಡರ್ ಹೇಗೆ ಅಂತಂದರೆ, 16ನೇ ವಯಸ್ಸಿಗೆ ಅವನು ಇಡೀ ಪ್ರಪಂಚನ ಗೆಲ್ಲಕ್ಕೆ ಹೋಗ್ತಾನೆ. ಸೊ ಹೇಗೆ ಒಂದು ಮಗುವಿಗೆ ಯಾಕೆ ಥಾಟಪ್ಪ ಬಂತು ಅಂತಂದರೆ, ಅವನ ಒಂದು ಹಿಸ್ಟ್ರಿನ ತಾಯಿ ಗರ್ಭದಲ್ಲಿದ್ದಾಗ ನೋಡೋಕೆ ಹೋದಾಗ, ತಾಯಿ ಏನು ಮಾಡ್ತಾಳೆ ಅಂದರೆ, ಪ್ರೆಗ್ನೆಂಟ್ ಆಗಿದ್ದಾಗ ಸಾಮಾನ್ಯಕ್ಕೆ ರಾಣಿಯರು ಈ ಒಂದು ಕಿಟಕಿ ಹತ್ರ ಬಂದು ಅವಾಗ ನೋಡಿಕೊಂಡು ಎಲ್ಲ ಅವ್ರಿಗೇನು ಅಷ್ಟು ಕೆಲಸ ಕಾರ್ಯಗಳಿರಲಿಲ್ಲಲ್ಲ, ಬಂದು ಆಗ ಏನಾಗ್ತಾ ಇತ್ತು ಅಂದರೆ ತುಂಬ ವಾರ್ ಎಲ್ಲ ಹೋಗ್ತಾ ಇತ್ತಂತೆ. ಅಂದರೆ ಕಾಲಾಳು ಅಂತ ಹೇಳ್ತೀವಿ, ಸೈನ್ಯ ದಳ ಅಂತಂದ್ಬಿಟ್ಟು. ಅದು ಹೋಗುವಾಗ ಆಕೆ ಅಲ್ಲೇ ನಿಂತ್ಕೊಂಡು ಥಾಟ್ ಆಗ್ತಾ ಇರ್ಲಂತೆ, ಈ ಸೈನ್ಯ ಗೆದ್ದು ಬರಲಿ, ನಮ್ಮ ಸಾಮ್ರಾಜ್ಯ ಚೆನ್ನಾಗಾಗಲಿ, ನಮ್ಮ ಸಾಮ್ರಾಜ್ಯ ವಿಸ್ತಾರ ಆಗಲಿ ಅನ್ನೋ ಥಾಟ್ನ ಹಾಕ್ತಾ ಇರ್ಲಂತೆ. ಆ ಥಾಟ್ ಹಾಕಿ ಏನಾಯ್ತು ಅಂದರೆ ಮಗುವಿನ ಮೇಲೆ ಪರಿಣಾಮ ಬೀರ್ತು. ಇನ್ನು ನಾವು ಅಷ್ಟಾವಕ್ರ ಅಂತಂದ್ಬಿಟ್ಟು ತೊಗೊಂಡಾಗ ಅದೂ ಅಷ್ಟೇ. ಸೊ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಶಾಪಗ್ರಸ್ತ ಅಂದರೆ ಪ್ರೆಗ್ನೆಂಟಲ್ಲೇ ಶಾಪಗ್ರಸ್ತನಾಗಿ ಹುಟ್ಟಿದಂಥನು, ಅಷ್ಟವಕ್ರನಾಗಿ ಹುಟ್ಟಿದಂಥದ್ದು. ಸೊ ಇದೆಲ್ಲನೂ ನಾವೇನಂತ ಹೇಳ್ತೀವಿ. ಮತ್ತು ಇನ್ನು ಪ್ರಹ್ಲಾದ ನೋಡಿ, ಒಬ್ಬ ರಾಕ್ಷಸ ಮಗನಾಗಿ ಹುಟ್ಟಿದ್ದು, ಜೀನ್ಸ್ ಬಂದು ರಾಕ್ಷಸತ್ವನೇ, ಆದ್ರೂ ಹರಿಭಕ್ತನಾದ ಅವನು, ಅಂದರೆ ಒಂದು ದೈವತ್ವ ಬಂತು. ಹೇಗೆ ಅಂದರೆ, ನಾರದರು ಆ ಖಯಾದು ಹೊಟ್ಟೆಯಲ್ಲಿದ್ದಾಗ, ಆಶ್ರಮದಲ್ಲಿದ್ದಾಗ ನಾರದರು ಸದಾ
ಹರಿನಾಮ ಜಪ ಮಾಡಿ 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 ಆ ಮಗು ಒಂದು ಹರಿಭಕ್ತನ ಆಗೋದಕ್ಕೆ ಒಂದು ಸಹಾಯಕಾರಿ ಆಯಿತು. ಸೊ ನೋಡಿ, ಅಂದರೆ ಇಲ್ಲಿ ಏನಂದರೆ ಗರ್ಭ ಸಂಸ್ಕಾರ ಅನ್ನೋದು ಜೀನ್ಸ್ನ ಪ್ಯೂರಿಫಿಕೇಶನ್ ಮಾಡುತ್ತೆ, ಜೀನ್ಸ್ನ ಚೇಂಜ್ ಮಾಡುತ್ತೆ. ಅಂದರೆ ತಾಯಿಗೆ ಆ ಶಕ್ತಿ ಇದೆ. ಸೊ ನಮ್ಮಲ್ಲಿ ಭಗವಂತ ಆ ಶಕ್ತಿನ ತಾಯಿಯಲ್ಲಿ ಕೊಟ್ಟಿದ್ದಾನೆ. ಸೊ ಅದನ್ನ ಮಗುವಿಗೆ ಕೊಡುವಂಥ ತರಬೇತಿ, ಕೌಶಲ್ಯ, ಸೊ ಅದನ್ನ ಗರ್ಭ ಸಂಸ್ಕಾರ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಈಗಿರೋ ಜನ್ರೇಷನ್, ಈ ಕಾಲ ಹೆಂಗಿದೆ ಅಂದರೆ ಫುಲ್ ಸ್ಟ್ರೆಸ್ಫುಲ್ ಎನ್ವೈರ್ನ್ಮೆಂಟ್. ಹಸ್ಬೆಂಡ್ ವೈಫ್ ಇಬ್ಬರು ಕೆಲಸ ಮಾಡ್ತಿರ್ತಾರೆ. ಸೊ ಇಬ್ಬರು ವರ್ಕ್ ಮಾಡಿದ್ರೇ ಅವ್ರ ಬೇಬಿಗೆ ಒಂದು ಹ್ಯಾಪಿ ಲೈಫ್ ಸ್ಟೈಲ್ ಕೊಡ್ಬೋದು ಅನ್ನೋ ಇಂಟೆನ್ಷನಲ್ಲಿ ಎಲ್ಲರೂ ವರ್ಕ್ ಮಾಡ್ತಿರ್ತಾರೆ. ಅಂಥವರು ಈ ಗರ್ಭ ಸಂಸ್ಕಾರವನ್ನು ಹೇಗೆ ಕಲಿಬಹುದು? ಟೈಮ್ ಇರಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಅವರಿಗೆ. ಇದಕ್ಕೇನಾದರೂ ಪ್ರಾಸೆಸ್ ಇದೆಯಾ, ಇಲ್ಲ ಕ್ಲಾಸಸ್ ಥರ ಇದೆಯಾ, ಹಿಂಗೆ? ಹೌದು, ಈಗ ಗರ್ಭ ಸಂಸ್ಕಾರಕ್ಕೆ ಅಂತ ಕೆಲವೊಂದು ಕ್ಲಾಸಸ್ ಇರುತ್ತೆ, ಎಷ್ಟೋ ಆನ್ಲೈನ್ ಕ್ಲಾಸಸ್ಗಳು ಇದೆ. ಬಟ್ ಎಷ್ಟು ಮುಖಾಂತರವಾಗಿ ಅದು ಏನು ಕ್ವಾಲಿಟಿ ಆಗಿದೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಗರ್ಭ ಸಂಸ್ಕಾರ ಅಂದರೆ ಇವಾಗ ನಾವು ಯಾವ ಥರ ಕೊಡ್ತೀವಿ ಅಂತಂದರೆ, ಸೊ ಮಕ್ಕಳಿಗೆ ಮೊದಲು ಏನು ಮಾಡ್ತೀವಿ ಅಂದರೆ ಮ್ಯೂಸಿಕ್ ಥೆರಪಿ ಕೊಡ್ತೀವಿ, ಅದಾದ ನಂತರ ಆಹಾರ ಥೆರಪಿ ಅಂತಂದ್ಬಿಟ್ಟು ಕೊಡ್ತೀವಿ, ಆಮೇಲೆ ಮಂತ್ರ ಥೆರಪಿ ಅಂತಂದ್ಬಿಟ್ಟು ಕೊಡ್ತೀವಿ. ಸೊ ಈ ರೀತಿಯಾಗಿ ತುಂಬ ಥೆರಪಿಗಳು ಗರ್ಭಿಣಿಯರಿಗೆ ಬೇಕಾಗುತ್ತೆ. ಯಾಕಂದರೆ ನೋಡಿ, ಗರ್ಭಿಣಿಯರು ಅಂತ ಅಂತಿದ್ದಂಗೆನೇ ಆಹಾರ ತುಂಬ ಮುಖ್ಯ. ಅವ್ರಿಗೆ ಕೆಲವೊಂದು ವೈಟಮಿನ್ಸ್ಗಳು ಬೇಕೇ ಬೇಕು. ಈಗ ನಮಗೆ 1 kgಗೆ 1 ಗ್ರಾಮ್ ಪ್ರೋಟೀನ್ ನಮಗೆ ಬೇಕಾಗುತ್ತೆ. ಸೊ ಅದೇ ಗರ್ಭಿಣಿಯರಿಗೆ 1 kgಗೆ 2 ಗ್ರಾಮ್ ಪ್ರೋಟೀನ್ ಬೇಕಾಗುತ್ತೆ. ಅದೇ ಥರ ಎಲ್ಲ ವೈಟಮಿನ್ಸು ಅಷ್ಟೇ, ಎಲ್ಲ ಮೈಕ್ರೋ ವಿಟಮಿನ್ಸು ಅಷ್ಟೇ, ಎಲ್ಲನೂ ಅಷ್ಟು ಬೇಕಾಗುತ್ತೆ. ಸೊ ಯಾವ್ಯಾವ ಆಹಾರಗಳನ್ನು ತೊಗೊಬೇಕು. ಸೊ ಯಾಕಂದರೆ ಈಗೆಲ್ಲ ಏನಾಗ್ತಾ ಇದೆ ಅಂದರೆ ಎಲ್ಲ ತುಂಬಾ ಜಂಕ್ ಫುಡ್ಗಳ ಮೊರೆ ಹೋಗ್ತಾರೆ. ಗರ್ಭಿಣಿಯರು ಅಂತಿದ್ದಂಗೆ ನಮ್ಗೆ ಅದು ತಿನ್ಬೇಕು ಇದು ತಿನ್ಬೇಕಂತ ಹೋಟೆಲ್ಸ್ಗಳಲ್ಲಿ, ಅದಕ್ಕಿಂತ ಹೆಚ್ಚಾಗಿ ಒಂದು ಉತ್ತಮವಾದಂಥ ಆಹಾರ ಹೇಗೆ ತೊಗೊಬೇಕು, ಯಾವ್ಯಾವ ವಿಟಮಿನ್ಸ್ಗಳು ಮುಖ್ಯ, ಸೊ ಅದನ್ನೆಲ್ಲನೂ ಆಹಾರ ಥೆರಪಿಯಲ್ಲಿ ಹೇಳ್ತೀವಿ. ಇನ್ನು ಮ್ಯೂಸಿಕ್ ಥೆರಪಿ ಅಂತಂದ್ಬಿಟ್ಟು ಬಂದಾಗ, ಸೊ ಮಗುವಿಗೆ ಮ್ಯೂಸಿಕ್ಕಿಗೂ ತುಂಬಾ ಒಂದು ಅವಿನಾಭಾವ ಸಂಬಂಧ ಇದೆ. ಆ್ಯಕ್ಚುಲಿ ನಮ್ಮಲ್ಲಿ ಒಂದು ಮ್ಯೂಸಿಕ್ಗೆ ಅಂತಲೇ ಒಂದು ಶ್ಲೋಕ ಇದೆ, ಅಂದರೆ ಶಿಶುರೋತಿ ಪಶುರೋತಿ ವೇತ್ತಿ ವಿತ್ತಿ ಗಾಢಪಣಿಹಿ ಅಂತಂದ್ಬಿಟ್ಟು. ಓಕೆ, ಅಂದರೆ ಹಾಡನ್ನಾಗಲಿ ಸಂಗೀತನ ಆಗಲಿ, ಪಶು ಆಗಲಿ ಶಿಶು ಆಗಲಿ ಹಾವಾಗಲಿ, ಸೊ ತಲೆ ಬಾಗ್ದಿಲ್ದಿರೋದೇ ಇಲ್ಲ ಅಂತಂದ್ಬಿಟ್ಟು ಒಂದು ಇದಿದೆ. ಸೊ ಹಾಗಾಗಿ ಕೆಲವೊಂದು ರಾಗಗಳು ಏನಾಗುತ್ತೆ ಅಂದರೆ ಮ್ಯೂಸಿಕ್ ಥೆರಪಿಯಲ್ಲಿ ಮಗುವಿನ ಒಂದು ಇದಕ್ಕೆ, ಅಂದರೆ ತಲೆಯ ಒಂದು ಏನಂತ ಹೇಳ್ತೀವಿ, ನರಗಳಿಗೆ ತುಂಬಾ ಬಲವಾಗಿ ಕೊಡುವಂತಹ ಒಂದು ಮ್ಯೂಸಿಕ್ಗಳು ಇದೆ. ಸೊ ಅದರಲ್ಲಿ ಅಂದರೆ ನರಗಳ ತಂತುಗಳ ಮೇಲೆ ಪರಿಣಾಮ ಬೀರುವಂತಹ ಮ್ಯೂಸಿಕ್ಗಳು. ಸೊ ಈಗ ಎಕ್ಸಾಂಪಲ್ ನೋಡಿ, ಮಗು ಅಳ್ತಿದ್ದಾಗ ತಾಯಿ ಲಲರಿ ಹಾಡಿದಾಗ, ಲಲರಿ ಆಡ್ತಿದ್ದಂಗೆ ಮಗು ಅಳುನ ಸ್ಟಾಪ್ ಮಾಡುತ್ತೆ. ಯಾಕೆ ಅಂತಂದಾಗ, ಈಗ ಬೀಟಾ ಸ್ಟೇಜಲ್ಲಿ ಇದ್ದೀವಿ. ಇವಾಗ ನೀವು ಏನು ಮಾತಾಡ್ತಿದ್ದೀವಿ, ಇದು ಬೀಟಾ ಸ್ಟೇಜಲ್ಲಿದೆ. ಸೊ ಆ ಬೀಟಾ ಸ್ಟೇಜದಿಂದ ಒಳಮುಖ ಮಾಡೋದಕ್ಕೆ ಈ ಒಂದು ಲಲರಿಯನ್ನು ಸಹಾಯಕಾರಿಯಾಗಿದೆ. ಸೊ ಅಂದರೆ ಸಂಗೀತ ಅನ್ನೋದು ಫ್ರೀಕ್ವೆನ್ಸಿ. ಸೊ ಆ ಫ್ರೀಕ್ವೆನ್ಸಿ ಏನಾಗುತ್ತೆ ಅಂತಂದರೆ, ಫ್ರೀಕ್ವೆನ್ಸಿ ಆಧಾರದ ಮೇಲೆ ನಾವು ಸಂಗೀತನ ತೊಗೊಳ್ತೀವಿ. ಅದರಲ್ಲಿ ಕೆಲವೊಂದು ರಾಗಗಳಿದೆ, ಕಲ್ಯಾಣಿ ರಾಗ ಆಗಿರ್ಬೋದು, ಇನ್ನು ಬೇರೆ ಬೇರೆ ರಾಗಗಳಾಗಿರ್ಬೋದು. ಅದು ಮಗುವಿನ ಒಂದು ತಲೆಗೆ ತುಂಬಾ ಒಂದು ಪರಿಣಾಮಕಾರಿಯಾಗಿರುವಂತಹ ರಾಗಗಳಾಗಿದೆ. ಮಗುವಿಗೆ ಕಾನ್ಸಂಟ್ರೇಷನ್ ಹೆಚ್ಚಿಸೋದಾಗಲಿ, ಮಗುವಿಗೆ ಒಂದು ಉತ್ತಮವಾದಂತಹ ಒಂದು ಸಂಸ್ಕಾರ ಕೊಡೋದಾಗಲಿ, ಈ ಒಂದು ಸಂಗೀತ ಥೆರಪಿಯಲ್ಲಿ ಹೆಲ್ಪ್ ಆಗುತ್ತೆ. ಸೊ ಈ ಸಂಗೀತ ಥೆರಪಿ ಅಂತಂದ್ಬಿಟ್ಟು ಹೇಳ್ತೀವಿ. ಸೊ ಈ ಒಂದು ವಿಧಾನಗಳಲ್ಲಿ ಕೊಡ್ತಾ ಹೋಗ್ತೀವಿ. ಮೇಯ್ನಾಗಿ ಈಗ ನೋಡಿ, ನೀವೇ ಕೇಳ್ದಂಗೆ ತುಂಬ ಸ್ಟ್ರೆಸ್ಫುಲ್ ಆಗಿರ್ತಾರೆ, ಗಂಡ ಹೆಂಡತಿ ಇಬ್ಬರು ಕೆಲಸದಲ್ಲಿ ಇರ್ತಾರೆ. ಸೊ ಆಫೀಸಿಂದ ಬರೋದು, ಈ ರೀತಿ ವಾತಾವರಣ ಈಗಿನ ಜನ್ರೇಷನಲ್ಲಿ ಎಲ್ಲದರಲ್ಲೂ ಇದೇ ಆಗಿರ್ಬೋದು. ಇಂತಹ ಟೈಮಲ್ಲಿ ಏನು ಮಾಡಬೇಕಂದ್ರೆ, ತಂದೆ ಆದವರು ಕೋಆಪ್ರೇಟ್ ಮಾಡಬೇಕು, ಮತ್ತು ತಾಯಿ ಆದವರು ಅಟ್ಲೀಸ್ಟ್ ವರ್ಕ್ ಇದರಲ್ಲೇ ಯಾವ ರೀತಿಯಾಗಿ ಗರ್ಭ ಸಂಸ್ಕಾರ ಅನುಸರಿಸ್ಬೋದು. ಅಂದರೆ ಕೆಲವೊಂದು ಮ್ಯೂಸಿಕ್, ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಮ್ಯೂಸಿಕ್ ಕೇಳೋದು, ಅವ್ರ ವಾತಾವರಣನ ಸ್ವಲ್ಪ ಶಾಂತಿಯಾಗಿ ಇಟ್ಕೊಳೋದು, ಸ್ವಲ್ಪ ವರ್ಕ್ ಪ್ರೆಷರ್ ಅನ್ನೋದು ಕಡಿಮೆ ಮಾಡ್ಕೊಳೋದು. ಮತ್ತು ನಾನೊಂದು ಹೇಳ್ತೀನಿ, ಗರ್ಭಿಣಿಯರಿಗೆ ವರ್ಕ್ ಮಾಡ್ತಾ ಇರೋವಂಥ ಲೇಡೀಸ್ಗೆ ಏನು ಹೇಳ್ತೀನಿ ಅಂದರೆ, ನಿಮ್ಗೇನೇ ಪ್ರೆಷರ್ ಬಂದ್ರೂ ಒಳಗೆ ತೊಗೊಳ್ಲೇಬೇಡಿ, ಅಲ್ಲಿಗೆ ಬಿಟ್ಟಾಕಿ ಅಂತಂದ್ಬಿಟ್ಟು. ಅಂದರೆ ಕೃಷ್ಣ ಹೇಳ್ತಾನಲ್ಲ ಅರ್ಜುನನ್ಗೆ, ಜಸ್ಟ್ ನಿನ್ನ ಪಾತ್ರವನ್ನು ನಿರ್ವಹಿಸು, ನೀನು ಯಾವುದಕ್ಕೂ ಇನ್ವಾಲ್ವ್ ಆಗಬೇಡ ಅಂತ. ಯಾಕಂದರೆ ಸೊ ಏನೇ ತೊಗೊಂಡ್ರು ಏನಾಗುತ್ತೆ ಅಂದರೆ ಅದು ಸ್ಟ್ರೆಸ್ ಆಗಿ ಕನ್ವರ್ಟ್ ಆಗುತ್ತೆ, ಮತ್ತೆ ಅದೇನಾಗುತ್ತೆ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಮತ್ತು BP ಹೈ ಆಗೋದಾಗಿರ್ಬೋದು, ಲೋ BP ಆಗಿರ್ಬೋದು, ಮತ್ತು ಈಗ ಪ್ರೆಗ್ನೆನ್ಸಿಯಲ್ಲಿ ಗೆಸ್ಟೇಷನಲ್ ಡಯಾಬಿಟೀಸ್ ಅಂತಂದ್ಬಿಟ್ಟು ನಾವು ನೋಡ್ತೀವಿ. ಸೊ ಅಂದರೆ ಯಾಕೆ ಪ್ರೆಗ್ನೆನ್ಸಿಯಲ್ಲೇ ಡಯಾಬಿಟಿಕ್ ಆಗ್ತಾ ಇದ್ದಾರೆ ಅಂತಂದರೆ, ಅವ್ರು ಪ್ರೀವಿಯಸ್ ತೊಗೊಂಡಿರುವಂಥ ಆಹಾರ ಪದ್ಧತಿಗಳಾಗಿರ್ಬೋದು, ಅವ್ರದ್ದು ಮೈಂಡ್ ಸೆಟ್ ಆಗಿರ್ಬೋದು, ಸ್ಟ್ರೆಸ್ಗೊಳಗಾಗಿರೋದಾಗಿರ್ಬೋದು, ಇದೆಲ್ಲ ಗೆಸ್ಟೇಷನಲ್ ಡಯಾಬಿಟೀಸಾಗಿ ಕಾಣಿಸ್ಕೊತಿದೆ. ಮತ್ತು ಎಷ್ಟೋ ಪ್ರೆಗ್ನೆನ್ಸೀಸ್ ಹಿಂದೆ ಎಲ್ಲ ಈ ಥರ ಪ್ರಾಬ್ಲಮ್ಸ್ ಕಡಿಮೆ ಇರ್ತಾ ಇತ್ತು. ಈಗ ಏನಾಗ್ತಿದೆ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಬರೋದಾಗಿರ್ಬೋದು ಪ್ರೆಗ್ನೆನ್ಸಿಯಲ್ಲೇ. ಸೊ ಪ್ರೆಗ್ನೆನ್ಸಿಯಲ್ಲಿ ಬಂತು ಅಂದರೆ ಮತ್ತೆ ಲೈಫ್ ಲಾಂಗ್ ಕಂಟಿನ್ಯೂ ಆಗೋ ಥರ ಆಗ್ತಿದೆ. ನಮ್ಮ ಪೇರೆಂಟ್ಸ್, ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಆ ಥರ ಇರಲಿಲ್ಲ. ಆ ಕಾಲ ಒಂಥರ ಹೆಲ್ದಿ ಫಿಟ್ ಆಗಿ. ಹೌದು ಹೌದು, ಅವ್ರ ಥರ ಇವಾಗ ನಮ್ಮ ಜನ್ರೇಷನ್ ಇಲ್ಲ, ನಮ್ಮ ಥರ ನಮ್ಮ ಮಕ್ಳು ಇರಲ್ಲ. ಹೌದು ಹೌದು. ಮುಂಚೆ ನೋಡಿ 100 years ಬದುಕ್ತಾ ಇದ್ರು, ಅದು 80ಗೆ ಬಂತು. ನಮ್ಮ ತಂದೆ ತಾಯಿಗಳು ಅದಾದ್ಮೇಲೆ 60ಗೆ ಬಂದಿದೆ. ಇನ್ನು ನಮ್ಮ ಜನ್ರೇಷನ್ ಎಷ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ, ಫ್ಯೂಚರ್ ಎಷ್ಟಕ್ಕೆ
ಹೋಗುತ್ತೋ ಗೊತ್ತಿಲ್ಲ. ಇದೆಲ್ಲ ಆಗ್ತಾ ಇರೋದು ಆಹಾರ ವಿಹಾರಗಳಿಂದಾನೆ. ಆಗ ನೋಡಿ ಅವ್ರು ತಿಂದಂತ ಆಹಾರನ ಅಷ್ಟನ್ನು ಏನ್ ಮಾಡ್ತಿದ್ರು, ಮೆಟಬಾಲಿಕ್ ಇಂದ ಅವರು ಡೈಜೆಷನ್ ಮಾಡಿ ಆ ವರ್ಕ್ ಅಂದ್ರೆ ಗ್ಲೂಕೋಸ್ ಗ್ಲೈಕೋಜನ್ ಆಗಿ ಅದು ಕನ್ವರ್ಟ್ ಆಗ್ತಿತ್ತು. ಈಗೇನಾಗ್ತಿದೆ ಅಂದ್ರೆ ಹೆಚ್ಚಿನದಾಗಿ ಫ್ಯಾಟ್ ಆಗಿ ಕನ್ವರ್ಟ್ ಆಗೋದೇ ಜಾಸ್ತಿ ಆಗ್ತಿದೆ. ಆಬ್ವಿಯಸ್ಲಿ ಫ್ಯಾಟ್ ಒಂದು ಆಯ್ತು ಅಂತಂದ್ರೆ ಎಲ್ಲ ಪ್ರಾಬ್ಲಮ್ ಶುರುವಾಗುತ್ತೆ. ಹೊಟ್ಟೆಗೆ ಯಾವಾಗ ಪ್ರಾಬ್ಲಮ್ ಶುರುವಾಗುತ್ತೋ ಸೊ ಅವಾಗೆಲ್ಲ ಪ್ರಾಬ್ಲಮ್ ಶುರುವಾಗ್ತಾ ಹೋಗ್ತಿದೆ. ಸೊ ಈ ರೀತಿಯಾಗಿ ಅಂದರೆ ಅಟ್ಲೀಸ್ಟ್ ವರ್ಕ್ ಮಾಡೋರು ಈ ರೀತಿಯಾಗಿ ಗರ್ಭ ಸಂಸ್ಕಾರ ಅನುಸರಿಸಿದ್ರೆ ತುಂಬ ಅನುಕೂಲ ಅಂತಂದ್ಬಿಟ್ಟು ಹೇಳ್ಬೋದು. ಈಗ ಗರ್ಭ ಸಂಸ್ಕಾರ ಅನ್ನೋದು ಬರೀ ಅವ್ರು ಪ್ರೆಗ್ನೆಂಟ್ ಆದಮೇಲೆ ಗರ್ಭಿಣಿಯರು ಮಾತ್ರ ಅದನ್ನ ಫಾಲೋ ಮಾಡ್ಬೇಕಾ, ಇಲ್ಲಾಂದ್ರೆ ಸಮ್ಮನ್ ಅವ್ರು ಸೀರಿಯಸ್ ಆಗಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತಾರೆ, ಹೌದು ಅಂಥವ್ರು ಅದನ್ನ ಕಲ್ಟಿವೇಟ್ ಮಾಡ್ಕೋಬಹುದಾ? ಹೌದೌದು. ನೋಡಿ ನಮ್ಮಲ್ಲಿ ಈಗ ಷೋಡಶ ಸಂಸ್ಕಾರಗಳಿದೆ. ಮಗು ಹುಟ್ಟದಾಗಿಂದ ಸಾಯೋವರೆಗೂ ನಮ್ಮಲ್ಲಿ 16 ರೀತಿಯಾದ ಸಂಸ್ಕಾರಗಳಿದೆ. ಸೊ ಅದರಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ಬಿಫೋರ್ ಪ್ರೆಗ್ನೆನ್ಸಿ ಒಂದು ತಂದೆ ತಾಯಿ ಆಗಬೇಕು ಅಂತ ಬಯಸುವಂಥ ಯಾವುದೇ ನವಜೋಡಿಗಳಾಗಲಿ ಸೊ ಅವರು ಫಸ್ಟು ಒಂದು ಥಾಟ್ನ ಹಾಕೊಬೇಕು. ಸೊ ಅದನ್ನು ನಾವು ಫಸ್ಟ್ ಏನು ಹೇಳ್ತೀವಿ ಅಂದರೆ ಬೀಜ ಸಂಸ್ಕಾರ ಅಂತ ಹೇಳ್ತೀವಿ. ಸೊ ನಮ್ಮಲ್ಲಿ ಆಯುರ್ವೇದ ಸದ್ಗ್ರಂಥಗಳಲ್ಲಾಗಿರ್ಬಹುದು, ಇನ್ನೂ ಹಲವು ಗ್ರಂಥಗಳಲ್ಲಾಗಿರ್ಬಹುದು, ನಮ್ಮ ಹಿರಿಕರು ಅದನ್ನು ಬರೆದಿದ್ದಾರೆ. ಇಂಥ ದಿನ ಇಂಥ ರೀತಿಯಲ್ಲಿ ಸೇರಿದ್ರೆ ಇಂಥ ಮಕ್ಕಳು ಹುಡ್ತಾರೆ ಅನ್ನೋದನ್ನು ಎಲ್ಲ ಒಂದು ಪ್ರತೀತಿಗಳು ಅದ್ರಲ್ಲಿ ಬರೆದಿದ್ದಾರೆ. ಸೊ ಅದನ್ನು ಒಂದು ಬೀಜ ಸಂಸ್ಕಾರ ಅಂತಂದ್ಬಿಟ್ಟು ಹೇಳ್ತೀವಿ. ಮತ್ತು ನೋಡಿ ಒಂದು ನವ ಜೋಡಿಗಳು ಅವರ ಮೊದಲ ಒಂದು ಇದನ್ನು ಸ್ಟಾರ್ಟ್ ಮಾಡಬೇಕು ಅಂದಾಗೂ ಅದಕ್ಕೆ ಮುಹೂರ್ತ ಅನ್ನೋದು ಇಟ್ಟಿರ್ತಾರೆ ದೊಡ್ಡವರು. ಯಾಕೆ ಅಂದರೆ ಆ ಮುಹೂರ್ತದಲ್ಲಿ ಸೇರಿದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಅಂದರೆ ಉತ್ತಮವಾದಂಥ ಮಕ್ಕಳುಗಳು ಜನನ ಆಗೋದಕ್ಕೆ ಸಹಾಯಕಾರಿಯಾಗುತ್ತೆ ಅಂತ ನಮ್ಮ ಹಿಂದಿನವರು ಕೊಟ್ಟಿರುವಂಥ ಒಂದು ಪದ್ಧತಿಯಾಗಿದೆ. ಸೊ ಹಾಗಾಗಿ ಇದನ್ನ ಬೀಜ ಸಂಸ್ಕಾರ ಅಂತಂದ್ಬಿಟ್ಟು ಹೇಳ್ತೀವಿ. ಇದಾದ ನಂತರ ಪುಂಸವನ ಸಂಸ್ಕಾರ ಅಂತಂದ್ಬಿಟ್ಟು ಬರುತ್ತೆ 3 ಮಂತ್ಸಲ್ಲಿ. ಸೊ ಎಲ್ಲ ಆಯುರ್ವೇದದಲ್ಲಿ ಹೆಚ್ಚು ಪ್ರಸಿದ್ಧಿ ಆಗಿರುವಂಥ ಸಂಸ್ಕಾರ ಇದು ಪುಂಸವನ. ಅಂದರೆ ಪುಂಸವನ ಅಂತಂದರೆ ಏನು ಅಂದರೆ ಸೊ ನಮ್ಮಲ್ಲಿ 2 ನಾಸ್ಟ್ರಲ್ಸ್ಗಳಿದೆ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಪ್ರೆಗ್ನೆಂಟ್ ಆಗಿರುವಂಥ ಒಂದು ವುಮೆನ್ಗೆ ಸೊ ಕೆಲವೊಂದು ಗಿಡ ಮೂಲಿಕೆಗಳು ಅದನ್ನು ಹಾಕಿದಾಗ ಏನಾಗುತ್ತೆ ಅಂತಂದರೆ ನಾಸ್ಟ್ರಲ್ಸ್ ಮುಖಾಂತರ ಹಾಕಿದಾಗ ಮಗು ಏನಾಗುತ್ತೆ ಅಂದರೆ ಪುಂಸ್ ಅಂದರೆ ಬಲ ಅಂತಂದ್ಬಿಟ್ಟು, ಪುಂಸವನ ಅಂತಂದರೆ ಬಲ ಮತ್ತು ವೃದ್ಧಿ ಅಂತಂದ್ಬಿಟ್ಟು ಮಗು ಸ್ಟ್ರಾಂಗ್ ಆಗಿರೋದಕ್ಕೆ ಸಹಾಯಕಾರಿ ಆಗುತ್ತೆ. ಇಮ್ಯುನಿಟಿ ಅನ್ನೋದು ಅಂದರೆ ಇವಾಗಿನ ಮಕ್ಕಳು ಥರ ಈ ಕಾಯಿಲೆಗಳು ಆ ಕಾಯಿಲೆಗಳು ಹಾಸ್ಪಿಟಲ್ಗೆ ಓಡೋಗೋದು ಈ ಥರದ್ದಿರಲ್ಲ, ಮಗು ಬಲವಾಗಿರ್ತಾ ಇತ್ತು. ಸೊ ಅದನ್ನು ಪುಂಸವನ ಅಂತಂದ್ಬಿಟ್ಟು ಹೇಳ್ತೀವಿ. ಸೊ ಪುಂಸವನ ಹಾಕ್ತಾ ಇದ್ದಂಗೆ ಸೀಮಂತೋನಯನ ಸಂಸ್ಕಾರ ಅಂತಂದ್ಬಿಟ್ಟು ಮಾಡ್ತಾಯಿದ್ರು. ಸೊ ಅದು 5ನೇ ತಿಂಗಳಲ್ಲಾಗಿರ್ಬಹುದು ಅಥವಾ 7ನೇ ತಿಂಗಳಲ್ಲಾಗಿರ್ಬೋದು, 9 ಮಂತ್ಸಲ್ಲಾಗಿರಬಹುದು, ಈ ರೀತಿಯಾಗಿ ಬೆಸ ಸಂಖ್ಯೆಗಳಲ್ಲಿ ಸೀಮಂತೋನಯನ ಸಂಸ್ಕಾರ ಅಂತಂದ್ಬಿಟ್ಟು ಮಾಡ್ತಾಯಿದ್ರು. ಸೊ ಏನಪ್ಪ ಸೀಮಂತೋನಯನ ಸಂಸ್ಕಾರದ ವಿಶೇಷತೆ ಅಂದರೆ ಸೀಮಂತ ಅಂದರೆ ಬೈತಲೆ ಅಂತ ಹೇಳ್ತೀವಿ, ಉನ್ನಯನ ಅಂದರೆ ಅಭಿವೃದ್ಧಿ ಅಂತ. ಹಿಂದೆ ನೋಡಿ ಎಲ್ಲರೂ, ಇವಾಗ ನಾವು ಯಾರು ಬೈತಲೆ ತೆಕ್ಕೊಂಡು ಹಾಕೊಳೋದಿಲ್ಲ, ಹಿಂದೆ ಎಲ್ಲ ಬೈತಲೆ ತೆಕ್ಕೊಂಡು ಜಡೆನ ಬಾಚ್ಕೊತಾ ಇದ್ರು. ಸೊ ಆ್ಯಕ್ಚುಲಿ ಈ ಒಂದು ಮೆದುಳು ಏನಾಗುತ್ತೆ ಅಂದರೆ ಡೈರೆಕ್ಟ್ ಮಗುವಿನ ಒಂದು ಇದಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಅಲ್ಲಿ ಅಂದರೆ ಸೀಮಂತೋನಯನ ಏನು ಬೈತಲೆಗೆ ಏನಾಗ್ತಾ ಇತ್ತು ಅಂದರೆ ಬಂದವರೆಲ್ಲ ಆಶೀರ್ವಾದ ಮಾಡ್ತಾಯಿದ್ರು, ಬಂದವರೆಲ್ಲ ಒಳ್ಳೇದನ್ನ ಹರಿಸ್ತಿದ್ರು, ಅದು ಡೈರೆಕ್ಟಾಗಿ ಆ ಎನರ್ಜಿ ಬಂದು ಮಗುಗೆ ಹೋಗ್ತಾ ಇತ್ತು. ಮತ್ತು ಆ ಸೀಮಂತೋನಯನ ಸಂಸ್ಕಾರದಲ್ಲಿ ಆಗ ಏನಿತ್ತು, ಒಳ್ಳೆ ಮಂತ್ರಗಳನ್ನ ಹೇಳ್ತಾ ಇದ್ರು, ಸಂಗೀತಗಳನ್ನು ಹಾಡ್ತಾ ಇದ್ರು, ಮತ್ತು ಎಲ್ಲ ಹೆಣ್ಮಕ್ಳೆಲ್ಲ ತುಂಬ ಅಂದರೆ ಖುಷಿಯಾಗಿರ್ತಾ ಇದ್ರು. ಸೊ ಅದು ಏನಾಗ್ತಿತ್ತು, ಒಂದು ಥೆರಪಿಯಾಗಿ ಕನ್ವರ್ಟ್ ಆಗ್ತಾ ಇತ್ತು. ಇವಾಗಿನ ನಮ್ಮ ಸೀಮಂತ ಎಲ್ಲ ಹೇಗಿದೆ ಅಂದರೆ ಎಲ್ಲ ಒಂದು ಈವೆಂಟ್ ಮ್ಯಾನೇಜ್ಮೆಂಟಿಗೆ ಕೊಟ್ಬಿಡ್ತಾರೆ, ಏನೋ ಬರ್ತಾರೆ, ಎಲ್ಲ ಒಂದಿಷ್ಟು ನಿಂತ್ಕೊತಾರೆ, ಫೋಟೋಗೆ ನಿಂತ್ಕೊತಾರೆ, ಹೋಗ್ತಾರೆ, ಈ ರೀತಿ ಇರ್ತಿತ್ತು. ಆಗಿನ ಸೀಮಂತೋನಯನ ಡಿಫ್ರೆಂಟ್ ಆಗಿರ್ತಿತ್ತು. ಸೊ ಅದರಲ್ಲೂ ಒಂದು ಕೆಲವೊಂದು ಮಂತ್ರಗಳನ್ನು ಹೇಳ್ತಾ ಇದ್ರು. ಆಗ ಸೀಮಂತೋನಯನದಲ್ಲಿ ತಂದೆಗೆ ಕೆಲವೊಂದು ಇದನ್ನ ಕೊಟ್ಟು ತಾಯಿ ಮೇಲೆ ಇಟ್ಟು ಆತ ಮಂತ್ರ ಹೇಳ್ತಿದ್ದ. ಆ ಮಂತ್ರದಲ್ಲಿ ಹೇಗಿತ್ತು ಅಂತಂದರೆ, ನನ್ನ ಮಗುವಿಗೆ ಉತ್ತಮವಾದ ಸಂಸ್ಕಾರ ಮತ್ತು ಜವಾಬ್ದಾರಿ ಕೊಡುವಂಥ ಹಕ್ಕು ನಂದು ಅಂತಂದ್ಬಿಟ್ಟು ಆ ಮಂತ್ರದ ಒಂದು ಅರ್ಥ ಇರ್ತಿತ್ತು. ಸೊ ಅದನ್ನ ಅಲ್ಲಿ ಪ್ರಾಮಿಸ್ ಮಾಡಿಸ್ತಾ ಇದ್ರು. ಸೊ ಅದೇನಾಗ್ತಾ ಇತ್ತು ಅಂದರೆ ಮಗುವಿಗೆ ತಂದೆಯ ಒಂದು ಸ್ಪರ್ಶ ಮತ್ತು ತಾಯಿಯ ಒಂದು ಇದು ಆ ಒಂದು ಹೋಗಿ ಮಗುವಿಗೆ ಬಾಂಡಿಂಗ್ ಕ್ರಿಯೇಟ್ ಚೆನ್ನಾಗಿ ಆಗ್ತಿತ್ತು. ಸೊ ಇದನ್ನು ಸೀಮಂತೋನಯನ ಸಂಸ್ಕಾರ ಅಂತ ಮಾಡ್ತಿದ್ರು. ಸೊ ಹಾಗಾಗಿ ಅಂದರೆ ಈಗ ಏನಂತ ಹೇಳ್ತೀವಿ, ಇದು ಸೀಮಂತೋನಯನ ಸಂಸ್ಕಾರ ಅನ್ನೋದು ಈ ರೀತಿಯಾದಂಥ ಒಂದು ಸೈಂಟಿಫಿಕ್ ಆಗಿ ಆಧಾರವಾಗಿ ಇರುವಂಥದ್ದು. ಸೊ ಇಂದಿನ ಈ ಒಂದು ಜನ್ರೇಷನಲ್ಲಿ ಅದು ತುಂಬಾ ಕಡಿಮೆ ಆಗಿದೆ, ಈ ಥರ ಒಂದು ಸಂಸ್ಕಾರಯುತವಾಗಿ. ಹಿಂದೆ ನಮ್ಮ ಪೂರ್ವಜರು ಏನು ಮಾಡಿದ್ರು ಸಹ ಅದಕ್ಕೆ ಒಂದೊಳ್ಳೆ ರೀಸನ್ ಇರ್ತಾ ಇತ್ತು. ನೋಡಿ ನಮ್ಮಲ್ಲಿ ಕೆಲವೊಂದು ಲಾಜ ಹೋಮ ಅಂತ ಮಾಡಿಸೋದಾಗಿರ್ಬೋದು, ಇನ್ನು ಕೆಲವೊಂದು ಮದುವೆ ಸಂದರ್ಭದಲ್ಲಿ ಕೆಲವೊಂದು ಆಚರಣೆಗಳಿದೆ. ಸೊ ಈಗ ಯಾಕೆ ಆಚರಣೆಗಳೆಲ್ಲ ಹಾಗೆ ಮಾಡ್ಕೊಂಬಿಡ್ಬೋದು ಅಂತಾರೆ. ಅದು ಕೇವಲ ಆಚರಣೆ ಸಂಪ್ರದಾಯ ಅನ್ನೋದು ಕೇವಲ ವಿಜೃಂಭಣೆಗೆ ಅಂತ ಅಲ್ಲ, ಅದರಲ್ಲಿ ಎಷ್ಟೋ ಸೈಂಟಿಫಿಕ್ ರೀಸನ್ಸ್ ಇದೆ. ತಂದೆ ತಾಯಿಯ ಜೀನ್ಸು, ಈ ಕಡೆಯಿಂದ ಬಂದಿರುವಂಥ ಜೀನ್ಸ್ಗಳು, ತಾಯಿಯಿಂದ ಬಂದಿರೋವಂಥ ಅಂದರೆ ಇಬ್ಬರು ದಂಪತಿಗಳಿಂದ ಬಂದಿರೋವಂಥ ಜೀನ್ಸ್ನ ಪ್ಯೂರಿಫಿಕೇಶನ್ ಮಾಡುವಂಥ ಮಂತ್ರಗಳನ್ನ ಆ ಒಂದು ಕಾರ್ಯಕ್ರಮದಲ್ಲಿ ಆಡ್ತಾ ಇದ್ರು, ಲಾಜ ಹೋಮ ಇನ್ನಿತರ ಕೆಲವೊಂದು ಪದ್ಧತಿಗಳಲ್ಲಿ. ಸೊ ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಆ ಒಂದು ಚಟುವಟಿಕೆಗಳೇ ಕಡಿಮೆ ಆಗ್ತಿದೆ ಮದುವೆಗಳಲ್ಲಿ, ಬರೀ ವಿಜೃಂಭಣೆ ಈ ಥರದ್ದೇ ಆಗ್ತಿದೆ.
ಸೊ ಹಾಗಾಗಿ ನಮ್ಮ ಯಾವುದೇ ಪೂರ್ವಜರಾಗಿರಲಿ ಏನೇ ಮಾಡಿದ್ದಾರೆ ಅಂದರೆ ಅದಕ್ಕೂ ರೀಸನ್ ಇರ್ತಾ ಇತ್ತು ಹಿಂದೆ. ಸೊ ಬಿಫೋರ್ ಮ್ಯಾರೇಜಿಂದ ಹಿಡಿದು ಪ್ರತಿಯೊಂದು ಕೊಡೋ ಸಂಸ್ಕಾರನೂ ಅದು ಸೈನ್ಸ್ ಅಂತಲೇ ಹೇಳ್ಬೋದು ನಾವು, ಒಂದು ಆಚರಣೆ ಅನ್ನೋದಕ್ಕಿಂತ. ಸೊ ಗರ್ಭ ಸಂಸ್ಕಾರ ಅನ್ನೋದು ಕಂಪ್ಲೀಟ್ ಕಾಂಬಿನೇಷನ್ ಆಫ್ ಥೆರಪೀಸ್. ಎಸ್ ಎಸ್. ಒಂದು ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡಿ ಮಗುಗೆ ಮತ್ತೆ ತಾಯಿಗೆ ಒಂದು ಹ್ಯಾಪಿ ಎನ್ವೈರ್ನ್ಮೆಂಟ್ ಅಲ್ಲಿ ಅವರಿಗೆ ಇದು ಮಾಡೋದು. ಹೌದು ಹೌದು, ಖಂಡಿತ. ಖುಷಿಯಾಗಿದ್ರೆ ಎಲ್ಲ ಈಸಿಯಾಗಿ ಆಗುತ್ತೆ. ಹೌದು ಹೌದು. ಇಷ್ಟೆಲ್ಲ ಮಾಡ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಪ್ರೆಗ್ನೆನ್ಸಿ ಮುಂಚೆ ಎಲ್ಲ ಫಾಲೋ ಮಾಡ್ತಾರೆ. ಆದರೆ ಡೆಲಿವರಿ ಟೈಮಿಗೆ ಬರೋ ಅಷ್ಟೊತ್ತಿಗೆ ಈ ನಡುವೆ ಎಲ್ಲಿ ಕೇಳ್ಪಟ್ರು ಸಿ ಸೆಕ್ಷನ್ ಅಂತಾರೆ. ನಾರ್ಮಲ್ ಡೆಲಿವರಿ ಅನ್ನೋದು ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಹೌದು. ಅದಕ್ಕೆ ಏನಾದರೂ ರೀಸನ್ ಇದೆಯಾ, ಇಲ್ಲ ಅಂದರೆ ಅದು ಬೇಕಂತ ಹಂಗೆ ಮಾಡಬೇಕು ಅಂತ ಆಗುತ್ತಾ? ರೀಸನ್ನು ನೋಡಿ, ಒಂದು ಈಗ ಕಾಂಪ್ಲಿಕೇಶನ್ ಡೆಲಿವರಿ ಆಗುತ್ತೆ ಅನ್ನೋದಾದ್ರೆ ಅದಕ್ಕೆ ಕೆಲವೊಂದು ರೀಸನ್ಸ್ ಇದೆ. ಒಂದು ಸರ್ವಿಕ್ಸ್ ಕಾಂಪ್ಲಿಕೇಶನ್ಸ್ ಇದ್ದಾಗ, ಅಂದರೆ ಗರ್ಭಕೋಶದ ಬಾಯಿ ಓಪನ್ನೇ ಆಗಿಲ್ಲ ಅಂತ ಅನ್ನೋ ಟೈಮಲ್ಲೂ ಅದೂ ಸಿಸೇರಿಯನ್ ಮಾಡೋ ಒಂದು ಇದಿದೆ. ಮತ್ತು ಮಗು ತಿರುಗಿಲ್ಲ ಅಂತಂದಾಗೂ ಸಿಸೇರಿಯನ್ ಮಾಡೋ ಇದನ್ನ ನಾವು ನೋಡ್ತೀವಿ ಪ್ರೋಸೆಸ್ಸು. ಸೊ ಅದೇ ರೀತಿಯಾಗಿ ಮಗು ಕರಳು ಬಳ್ಳಿನ ಹಾಕೊಂಡು ಉಟ್ಬಿಟ್ಟಿರುತ್ತೆ. ಅದು ಒಂದು ಇದ್ರೂ ಮಗು ನಾರ್ಮಲ್ ಡೆಲಿವರಿ ಆಗುತ್ತೆ, ಬಟ್ 2, 3, 4 ಹಾಕೊಂಡ್ಬಿಟ್ಟಿದ್ರೆ ಕಾಂಪ್ಲಿಕೇಶನ್ ಆಗುತ್ತೆ. ಅದು ಒಂದು ಪ್ರಾಬ್ಲಮ್ ಅಂತ ಸಿಸೇರಿಯನ್ ಮಾಡ್ತಾರೆ. ಮತ್ತು ಇನ್ನೊಂದು ಮೆಕೋನಿಯನ್ ಪ್ರಾಬ್ಲಮ್ ಅಂತ, ಅಂದರೆ ಮಗು ಏನಾಗುತ್ತೆ ಅಂತಂದರೆ ಒಳಗಡೆನೇ ಟಾಯ್ಲೆಟ್ ಮಾಡಿದಾಗ ಸೊ ಅದೇನಾಗುತ್ತೆ ಅಂದರೆ ಅದು ಮಗು ತಿಂದ್ಬಿಟ್ಟಾಗ ಮಗುಗೆ ಎಫೆಕ್ಟ್ ಆಗುತ್ತೆ. ಸೊ ಅದಿದ್ದಾಗೂ ಏನಾಗುತ್ತೆ ಅಂದರೆ ಯೂಶಲಿ ಸಿಸೇರಿಯನ್ ಅನ್ನೋದನ್ನ ಮಾಡ್ತಾರೆ. ಸೊ ಅದರ ಜೊತೆಗೆ ಇನ್ನೊಂದೇನು ಹೇಳ್ತೀವಿ ಅಂತಂದರೆ ಸೊ ಮಗುವಿನ ಸುತ್ತಲೂ ಇರುವಂತಹ ಒಂದು ನೀರು, ಸೊ ಅದೂ ಏನಾಗುತ್ತೆ ಅಂದಾಗ ಒಂದೊಂದ್ಸತಿ ಅದು ಲೀಕ್ಔಟ್ ಆಗ್ಬಿಟ್ಟಾಗ ಏನಾಗುತ್ತೆ ಅಂದರೆ ಮಗು ಸುಸ್ತಾಗೋಗ್ಬಿಡುತ್ತೆ. ಸೊ ಯಾಕಂದರೆ ವಿಟಮಿನ್ಸ್ಗಳು, ಹಾರ್ಮೋನ್ಸ್ಗಳು ಎಲ್ಲ ಒಂದು ಸುತ್ತುವರೆದಿರುವಂತಹ ವಾಟರ್ ಅದು. ಸೊ ಅದು ಮಗುವಿಗೆ ಹೋಗಬೇಕಾಗಿರುವಂಥದ್ದು. ಸೊ ಅದು ಹೋದಾಗ ಏನಾಗುತ್ತೆ ಅಂದರೆ ಮಗು ಸುಸ್ತಾಗೋಗುತ್ತೆ. ಸೊ ಅಲ್ಲಿ ಮಗುಗೆ ಎಫೆಕ್ಟ್ ಆಗುತ್ತೆ ಅಂತಲೂ ಬೇಗ ಏನು ಮಾಡ್ತಾರೆ ಅಂದರೆ ಸಿಸೇರಿಯನ್ನ ಮಾಡ್ತಾರೆ. ಸೊ ಆಮೇಲೆ ಏನಾದ್ರು ರಿಸ್ಕಿ ಫ್ಯಾಕ್ಟರ್ಸ್ ಇದ್ದಾಗ, ಅಂದರೆ ಕೆಲವರು ಲೇಟ್ ಪ್ರೆಗ್ನೆನ್ಸಿ ಆಗಿರ್ತಾರೆ, ಅಂದರೆ ಲೇಟ್ ಪ್ರೆಗ್ನೆನ್ಸಿ ಆದಾಗ ತಡ್ಕೊಳ್ಳೋಂಥ ಶಕ್ತಿ ಅವ್ರಿಗೆ ಕಡಿಮೆ ಇದ್ದಾಗ ಆಗಿರ್ಬೋದು, ಮತ್ತು ಡಯಾಬಿಟಿಕ್ ಹೈ ಇರೋರ್ಗಾಗಿರ್ಬೋದು, ಮತ್ತು ವೀಸಿಂಗ್ ಪ್ರಾಬ್ಲಮ್ಸ್, ಅಸ್ಥಮೆಟಿಕ್ ಪೇಷಂಟ್ಸ್ಗಾಗಿರ್ಬೋದು. ಸೊ ಇಂಥ ಕೆಲವೊಂದು ರಿಸ್ಕಿ ಫ್ಯಾಕ್ಟರ್ಸ್ ಇದ್ದಾಗ ಏನಾಗುತ್ತೆ ಅಂದರೆ ಯೂಶಲಿ ಸಿಸೇರಿಯನ್ನು ಅದು ಮಾಡೋದು ಒಂದು ವಾಡಿಕೆ ಇದೆ. ರಿಸ್ಕ್ ಬೇಡ ಅಂತ ಅಂದ್ಬಿಟ್ಟು, ಯಾಕಂದರೆ ಮಗುವಿನ ಆರೋಗ್ಯ, ತಾಯಿ ಆರೋಗ್ಯ ತುಂಬ ಮುಖ್ಯ. ಹಾಗಾಗಿ ಡಾಕ್ಟರ್ಸ್ಗಳು ಸಿಸೇರಿಯನ್ ಮಾಡೋದ್ರಲ್ಲಿ ಅದು ನಾವು ಅದಕ್ಕೆ ಏನೂ ಹೇಳೋ ಇದಿಲ್ಲ. ಬಟ್ ಇದು ಯಾವುದೂ ಪ್ರಾಬ್ಲಮ್ ಇಲ್ದಿರ ಎಲ್ಲ ಚೆನ್ನಾಗೇ ಇರುತ್ತೆ. ಆದ್ರೂ ಸಿಸೇರಿಯನ್ ಅಂದರೆ ಅದು ಖಂಡಿತ ಅದು ತಾಯಿಗೆ ಎಫೆಕ್ಟ್ ಆಗುತ್ತೆ. ಹೇಗಪ್ಪ ಅಂದರೆ ನೋಡಿ, ಈ ಥರ ಸಿಸೇರಿಯನ್ ಆಗಿರೋರಿಗೆ ಲೈಫ್ ಲಾಂಗ್ ಏನಾಗುತ್ತೆ ಅಂದರೆ ಬೆನ್ನಿನ ನೋವು ಅನ್ನೋದು ಕಾಣಿಸ್ಕೊತಾನೆ ಇರುತ್ತೆ. ಮತ್ತು ಮಗು ಏನಾಗುತ್ತೆ ಅಂತಂದರೆ ಆದಷ್ಟು ನಾರ್ಮಲ್ ಡೆಲಿವರಿ ಆದಾಗ ಅದು ಆಚೆ ಬರುವಾಗ ಅಲ್ಲಿರುವಂತಹ ಕೆಲವೊಂದು ವಾತಾವರಣಕ್ಕೆ ಒಗ್ಕೊಂಡು ಬಂದಾಗ ಏನಾಗುತ್ತೆ ಅಂದರೆ ಇಮ್ಯುನಿಟಿ ಅನ್ನೋದು ಅದಕ್ಕೆ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಆಚೆ ಬಂದಾಗೂ ಅದು ಮಗು ಏನಾಗುತ್ತೆ ಅಂದರೆ ನಾರ್ಮಲ್ ಬರ್ತಿದ್ದಾಗ ಮಗು ಒಂದು ಸ್ಟ್ರಾಂಗ್ ಆಗಿ ಹುಟ್ಟಿರುತ್ತೆ. ಅಂದರೆ ಯಾವುದೇ ಥರ ಇಮ್ಯುನಿಟಿ ಕೊರತೆಗಳು ಮಗುಗೆ ಕಡಿಮೆ ಆಗಿ ಕಾಣಿಸ್ಕೊಳುತ್ತೆ. ಸೊ ಆ ಥರದೊಂದು ಈ ಒಂದು ನಾರ್ಮಲ್ ಡೆಲಿವರಿಯಲ್ಲಿ ಮಗುವಿಗೆ ಬೇಕಾಗಿರುವಂತಹ ಒಂದು ಅಂದರೆ ಎನರ್ಜಿ ಅನ್ನೋದಿದೆ. ಸೊ ಈ ಥರ ಆಗ್ತಾ ಇಲ್ಲಪ್ಪ ಅಂತಂದರೆ ಯಾಕೆ ಇವಾಗ ನೋಡಿ ಹೆಚ್ಚಿನದಾಗಿ ಏನಾಗುತ್ತೆ ಅಂದರೆ ನೋವೇ ಕಾಣಿಸ್ಕೊಳ್ಳಲ್ಲ. ಎಷ್ಟೋ ಪ್ರೆಗ್ನೆನ್ಸಿಯಲ್ಲಿರೋರಿಗೆ ನೋವೇ ಬಂದಿರಲ್ಲ. ಮತ್ತು ಎಷ್ಟೊಂದು ಜನಕ್ಕೆ ತಡ್ಕೊಳಕ್ಕೆ ಆಗಲ್ಲ, ನೋವು ತಡ್ಕೊಳಕ್ಕಾಗಲ್ಲ, ಆ ರೀತಿಯಾಗಿದೆ. ಸೊ ಯಾಕೆ ಈ ಥರದ್ದು ಆಗ್ತಾ ಇದೆ ಅಂದರೆ ನೋಡಿ, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಒಬ್ಬರು ಒಂದು ಅಜ್ಜಿ ಇದ್ರು, ಶಾಂತಮ್ಮಜ್ಜಿ ಅಂತ ಅಂದ್ಬಿಟ್ಟು. ಆಕೆಗೆ 14 ಜನ ಮಕ್ಕಳು. 14 ಜನ ಮಕ್ಕಳಲ್ಲಿ 2 ಡೆಲಿವರಿ ಮಾತ್ರ ಅವರು. ಆಗಿನ ಕಾಲದಲ್ಲಿ ಡಾಕ್ಟರ್ಸು ಇವರೆಲ್ಲ ಇರಲಿಲ್ಲ. ಅವಾಗೇನಂದರೆ ಸೂಲ್ಗಿತ್ತಿಯರು ಅಂತ ಇರ್ತಾಯಿದ್ರು, ಅಂದರೆ ಊರಲ್ಲೇ ಒಬ್ಬರು ಲೇಡಿಗಳು ಇರ್ತಾಯಿದ್ರು, ಅದನ್ನು ಡೆಲಿವರಿಗಳಂತಲೇ ಮಾಡ್ತಾಯಿದ್ರು ಅವರೆಲ್ಲ. ಸೊ ಆಕೆ 2 ಹತ್ರ ಅಷ್ಟೇ ಮಾಡಿಸ್ಕೊಂಡಿದ್ದು, 2 ಮಕ್ಳಿಗೆ ಅಷ್ಟೇ ಮಾಡಿಸ್ಕೊಂಡಿದ್ದು. ನೆಕ್ಸ್ಟ್ ಡೆಲಿವರೀಸ್ ಎಲ್ಲ ಹೇಗೆ ಅಂದರೆ ಚೆನ್ನಾಗಿ ಕೆಲಸ ಮಾಡಿಕೊಂಡು ಒಳ್ಳೆ ನ್ಯೂಟ್ರಿಷನ್ ರಿಚ್ ಫುಡ್ಸು, ಅಂದರೆ ಒಳ್ಳೊಳ್ಳೆ ಮುದ್ದೆ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಸೊಪ್ಪಾಗಿರ್ಬೋದು, ತರಕಾರಿಗಳು ಚೆನ್ನಾಗಿ ತಿನ್ಕೊಂಡಿರ್ತಾಯಿದ್ರು. ಆಮೇಲೆ ತುಂಬ ಸ್ಟ್ರಾಂಗಾಗಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಸೊ ಅವ್ರಿಗೆ ಇನ್ನೇನು ಡೆಲಿವರಿ ಆಗುತ್ತೆ ಅನ್ನೋಗಿ ಏನು ಮಾಡ್ತಾಯಿದ್ರು ಅಂದರೆ ಅವರೇ ಒಂದು ಸಿಸರ್ನ ಒಂದು ದಾರನ ತೊಗೊಂಡೋಗ್ಬಿಟ್ಟು ರೂಮ್ಗೆ ಹೋಗಿ ಬಾಗ್ಲಾಕೊತಾ ಇದ್ರು. ಅಚ್ಚುಕಟ್ಟಾಗಿ ಡೆಲಿವರಿ ಮಾಡಿಕೊಂಡು ಮಗುನ ಆಚೆ ಎತ್ಕೊಂಡ್ಬರ್ತಾಯಿದ್ರು. ಮಾಡಿಕೊಂಡು ನೆಕ್ಸ್ಟ್ ಡೇ ಹೇಗೆ ಅಂದರೆ ಆರಾಮಾಗಿ ಲೈಫ್ನ ಹೇಗೆ ನಾರ್ಮಲ್ ಇದರಲ್ಲೇ ಅವರು ಅಡುಗೆ ಮಾಡಿಕೊಂಡು ಮಕ್ಳುಗಳಿಗೂ ಅಡುಗೆ ಮಾಡಿ ಆ ಮಗುಗೂ ಹಾಲು ಉಣಿಸ್ತಾ ಆರಾಮಾಗಿರ್ತಾಯಿದ್ರು. ಆ ಥರ 14 ಮಕ್ಕಳು ಅವ್ರಿಗೆ. ಸೊ ಇಂಥ ಹೆಂಗಸರುಗಳು ನಮ್ಮ ಭಾರತದಲ್ಲಿ ಇದ್ದಾರೆ. ಆಯಿತಾ? ಹೇಗೆ ಸಾಧ್ಯ ಆಯಿತು? ಇವತ್ತಿನ ದಿನ ಆ ಥರ ಇಲ್ಲ. ಎಷ್ಟು ಕಾಂಪ್ಲಿಕೇಶನು, ಡೆಲಿವರಿ ಪ್ರೆಗ್ನೆಂಟ್ ಆಗೋದೇ ಕಾಂಪ್ಲಿಕೇಶನ್ ಅನ್ನೋದೇ ಒಂಥರ ಇದಾಗ್ಬಿಟ್ಟಿದೆ. ಆ ಮಗುನ ಎತ್ಕೊಳೋದು ಒಂದು ಕಾಂಪ್ಲಿಕೇಶನ್ಸು, ಮಗುಗೆ ಎಲ್ಲ ಕಾಂಪ್ಲಿಕೇಶನ್ಸ್ ಎಲ್ಲ ಆಗ್ತಾ ಇದೆ. ಸೊ ಮೇಯ್ನ್ ಆಗಿ ನೋಡಿ, ಇವಾಗ ಏನಾಗ್ತಾ ಇದೆ ಅಂತಂದರೆ ಇವಾಗಿನ ಹೆಣ್ಮಕ್ಳಲ್ಲಿ ಚಿಕ್ಕ ವಯಸ್ಸಿಗೆ PCOS ಈ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊತಿದೆ.
ಮತ್ತೆ ಏನಾಗ್ತಿದೆ ಅಂದರೆ ಹೆಚ್ಚಿನಾಗಿ ಫ್ಯಾಟ್ ಅಂಶಗಳು ಜಾಸ್ತಿ ಇದೆ ಹೆಣ್ಮಕ್ಳಲ್ಲಿ. ನೋಡಿ, ನಾವು ಹಿಂದೆ ನಮ್ಮ ಅಮ್ಮ ನಮ್ಮ ಅಜ್ಜಿ ಅವ್ರ ಕಾಲದಲ್ಲಿ ಸ್ವಲ್ಪ ಹೆಣ್ಮಕ್ಳು ಅಂದ್ರೆ ಸೊಂಟ ಯಾವ ಥರ ಇರ್ತಿತ್ತು, ತುಂಬ ಒಂದು ಐಡಿಯಲ್ ಶೇಪಲ್ಲಿ ಇರ್ತಾ ಇತ್ತು. ಇವಾಗ ಆ ಥರ ಇಲ್ಲ. ಸೊ ಯಾಕಪ್ಪ ಅಂದರೆ ನೋಡಿ, ಒಂದು ನಾರ್ಮಲ್ ಡೆಲಿವರಿ ಒಂದು ಹೆಣ್ಣಿಗೆ ಆಗಬೇಕು ಅಂದಾಗ ಈ ಅಬ್ಡೋಮಿನಲ್ ಇದೇನಾಗಿ ಮಸಲ್ಸ್ ಅನ್ನೋದು ಸ್ಟ್ರಾಂಗ್ ಇರಬೇಕು, ಮತ್ತು ಫ್ಯಾಟ್ ಅನ್ನೋದು ಕಡಿಮೆ ಇರಬೇಕು ಅಬ್ಡೋಮಿನಲ್ಲಿ. ಅಂದರೆ ಸೊಂಟದ ಸುತ್ತಳತೆ ಕರೆಕ್ಟ್ ಆಗಿರಬೇಕು. ಅಂಥವ್ರಿಗೆ ಪಕ್ಕಾ ನಾರ್ಮಲ್ ಡೆಲಿವರಿ ಅನ್ನೋದಾಗುತ್ತೆ. ಸೊ ಅದಕ್ಕೇ ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಒಳ್ಳೆ ನ್ಯೂಟ್ರಿಷನ್ ಫುಡ್ಡುಗಳು ತಿಂತಿದ್ರು ಅವರು. ಕೆಮಿಕಲ್ಡ್ ಇದೇ ಆಗ್ತಾ ಇರಲಿಲ್ಲ ಅವ್ರಿಗೆ. ಮತ್ತು ಇವಾಗಿನ ಥರ ಜಂಕ್ ಫುಡ್ಸೇ ಇರ್ತಿರ್ಲಿಲ್ಲ. ಆಮೇಲೆ ಸೇದೋದಾಗಿರ್ಬೋದು, ಕುಟ್ಟೋದಾಗಿರ್ಬೋದು, ಇದು ಬಿಂದಿಗೆನ ಎತ್ಕೊಂಬರೋದಾಗಿರ್ಬೋದು, ಸೊಂಟ ತುಂಬ ಕೆಲಸ ಮಾಡ್ತಾ ಇತ್ತು ಆಗ. ಸೊ ಏನಾಗ್ತಿತ್ತು, ಮಸಲ್ಸ್ ಜಾಸ್ತಿ ಆಗ್ತಿತ್ತು, ಫ್ಯಾಟ್ ಅಂಶ ಕಡಿಮೆ ಆಗ್ತಿತ್ತು. ಸೊ ನೆಕ್ಸ್ಟ್ ಆಕೆ ಡೆಲಿವರಿಗೆ ಆಗೋ ಟೈಮಲ್ಲಿ ಏನಾಗುತ್ತೆ ಅಂದರೆ, ಸೊ ಮಸಲ್ಸ್ ಲೂಬ್ರಿಕೇಟ್ ಆಗೋದಕ್ಕೆ ಇದು ಸಹಾಯಕಾರಿ ಆಗುತ್ತೆ. ಹೊಟ್ಟೆ ಯಾವಾಗ ನಾವು ಗಟ್ಟಿಯಾಗಿ ಇಟ್ಕೊಂಡಿರ್ತೀವೋ, ಯಾವುದೇ ಹೆಣ್ಮಕ್ಳಾಗಲಿ ಹೊಟ್ಟೆ ಪಾಠ ಗಟ್ಟಿ ಇರಬೇಕು. ಕೆಲವು ನೋಡಿ ಮುಟ್ಟಿದಂಗೆ ಒಳಕೋಗುತ್ತೆ, ಅಂದರೆ ಮೆತ್ತಗೆ ಇರಬಾರ್ದು. ಗಟ್ಟಿಯಾಗಿರಬೇಕು ಅಂದರೆ ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು, ಒಳ್ಳೆ ಪ್ರೋಟೀನ್ ಫುಡ್ನ ತಿನ್ನಬೇಕಾಗುತ್ತೆ. ಸೊ ಈ ಥರದ್ದು ಕಡಿಮೆ ಆಗ್ತಿದೆ ಈಗ ಹೆಣ್ಮಕ್ಳಲ್ಲಿ. ಮತ್ತು ಪೋಸ್ಟ್ ಡೆಲಿವರಿನೂ ಅಷ್ಟೇ ಏನಾಗ್ತಾ ಇದೆ ಅಂದರೆ, ಒಂದು ಮಗು ಆಗ್ತಾ ಇದ್ದಂಗೆ ಓವರ್ ದಪ್ಪ ಆಗೋಗ್ಬಿಡ್ತಾರೆ, ಓವರ್ ಫ್ಯಾಟ್ ಆಗೋಗ್ಬಿಡ್ತಾರೆ. ಯಾಕೆಂದರೆ ಪ್ರೆಗ್ನೆನ್ಸಿಲಿದ್ದಾಗ ಬೇಕಾಗಿರೋ ಅಂಶಗಳಿಗಿಂತ ಹೆಚ್ಚಾಗಿ ಬೇಡದಿದ್ದನ್ನ ಅಂಶ ತಿಂದಿರ್ತಾರೆ. ನಾನು ಪ್ರೆಗ್ನೆಂಟ್ ಅಂತ ಫ್ಯಾಟ್, ಆ ಕ್ರೇವಿಂಗ್ಸ್ ಆಯಿತು, ಅದಾಯಿತು, ಇದಾಯಿತು, ಆ ಥರ ತಗೊಳೋದಕ್ಕಿಂತ ಮಗು ನ್ಯೂಟ್ರಿಷನಲ್ಲಿ ಏನು ಬೇಕಾಗಿದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ತೊಗೊಂಡಾಗ ಏನಾಗುತ್ತೆ ಅಂದರೆ ವೆಯ್ಟುನು ಐಡಿಯಲ್ ಆಗಿರುತ್ತೆ. ಈಗ ಹಿಂದೆ ನಮ್ಮ ಅಜ್ಜಿ ನಮ್ಮ ಅಮ್ಮಗಳವನ್ನೆಲ್ಲ ತೊಗೊಂಡ್ರೆ ಒಂದು 5-6 ಮಕ್ಳುಗಳು ಅವ್ರುಗಳಿಗಾದ್ರೂ ಸೊಂಟ ಎಲ್ಲ ಗಟ್ಟಿಯಾಗಿರ್ತಿತ್ತು, ಐಡಿಯಲ್ ವೆಯ್ಟಲ್ಲೇ ಇರ್ತಿದ್ರು. ಇವತ್ತಿನ ದಿನ ಆ ಥರ ಇರ್ತಾ ಇಲ್ಲ. ಸೊ ಯಾಕಪ್ಪ ಅಂದರೆ ಏನಂದರೆ ಬಾಡಿ ಎಕ್ಸಸೈಸ್ ಕಡಿಮೆ ಆಗಿದೆ, ಫುಡ್ಡು ಆ ರೀತಿ ತೊಗೊತಾ ಇಲ್ಲ, ಎಲ್ಲ ಜಂಕ್ ಮೊರೆ ಹೋಗಿದ್ದಾರೆ. ಸೊ ಈ ಒಂದು ರೀಸನ್ನಾಗಿ ಏನಾಗ್ತಾ ಇದೆ ಅಂದರೆ ನಾರ್ಮಲ್ ಡೆಲಿವರಿ ಅನ್ನೋದು ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ. ಮತ್ತು ಮೇಯ್ನಾಗಿ ಸ್ಟ್ರೆಸ್ಸು. ಸೊ ಎಷ್ಟಂದರೆ ಯಾವಾಗ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೋ BP ಹೈ ಆಗುತ್ತೆ, ಯಾವಾಗ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೋ ಮಗು ಮೆಕೋನಿಯಮ್ ಮಾಡ್ಕೊಂಡ್ಬಿಡುತ್ತೆ ಸೊ ಹೊಟ್ಟೆ ಒಳಗಡೆ. ಸೊ ಯಾವಾಗ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೋ ಆಬ್ವಿಯಸ್ಲಿ ಡಯಾಬಿಟಿಕ್ ಆಗಿರ್ಬೋದು, ಮತ್ತು ನಾನು ಹೇಳಿದ್ನಲ್ಲ ವಾಟರ್ ಫ್ಲೋ ಆಗೋದಾಗಿರ್ಬೋದು. ಸೊ ಈ ಥರದ್ದೆಲ್ಲ ಒಂದು ಸಮಸ್ಯೆಗಳು ಕಾಣಿಸ್ಕೊಳುತ್ತೆ. ಅಂಥ ಟೈಮಲ್ಲಿ ಇನ್ನು ಎಲ್ಲಿ ನಾರ್ಮಲ್ ಡೆಲಿವರಿಗೆ, ಯಾಕಂದರೆ ಮಗುವಿನ ಆರೋಗ್ಯ ಸಂರಕ್ಷಣೆ ಮಾಡೋದು ತುಂಬ ಮುಖ್ಯ ಆಗಿದೆ. ಸೊ ಹಾಗಾಗಿ ಏನಾಗ್ತಿದೆ ಅಂದರೆ ನಾರ್ಮಲ್ ಡೆಲಿವರಿಗಳನ್ನೋದು ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ. ಸೊ ನಾರ್ಮಲ್ ಡೆಲಿವರಿಗೆ ಮತ್ತೊಂದು ಅಂದರೆ ನೋಡಿ, ತಾಯಿ ಗರ್ಭದಲ್ಲಿದ್ದಾಗ ಪೇಯ್ನ್ ಹೇಗಪ್ಪ ಬರುತ್ತೆ ಡೆಲಿವರಿ ಟೈಮಲ್ಲಿ ಅಂದರೆ, ನಾವೀಗ ಯೋಗ ಆಸನಗಳು ಮಾಡ್ತೀವಲ್ಲ, ಈಗ ಕಾಂಪ್ಲಿಕೇಶನ್ ಆಸನ ಮಾಡೋಕ್ಕೆ ಹೋದಾಗ ಹೇಗೆ ಪೇಯ್ನ್ ಬರುತ್ತೋ, ಸೊ ಅದೇ ಪೇಯ್ನೇನೆ ಹೊಟ್ಟೆಯಲ್ಲಿದ್ದಾಗ ಮಗುವಿಗೆ ಅಂದರೆ ತಾಯಿಗೆ ಕಾಣಿಸ್ಕೊಳ್ಳುವಂತಹ ಪೇಯ್ನು. ಸೊ ಆ ಪೇಯ್ನ್ ಏನಾಗಿದೆ ಅಂತಂದರೆ, ಸೊ ಯಾವಾಗ ಚೆನ್ನಾಗಿ ಎಕ್ಸಸೈಸ್ ಮಾಡಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೋ ಅದು ಪೇಯ್ನ್ ಅನಿಸಲ್ಲ. ಆಗ ಬೇಗ ಮಗು ಡೆಲಿವರಿ ಆಗೋದಕ್ಕೆ ಮತ್ತು ಲೂಬ್ರಿಕೇಟ್ ಆಗೋದಕ್ಕೆ ಸಹಾಯಕಾರಿಯಾಗಿದೆ, ಬೇಗ ಡೆಲಿವರಿನೂ ಆಗುತ್ತೆ. ಈಗ ಅದು ಆಗ್ದಿಲ್ದಿರೋ ಕಾರಣದಿಂದ ಏನಾಗ್ತಾ ಇದೆ ಅಂದರೆ ನಾರ್ಮಲ್ ಡೆಲಿವರಿಗಳು ಆಗ್ತಾನೆ ಇಲ್ಲ. ಎಲ್ಲ ಸೀಟಿಂಗಲ್ಲೇ ಕೂತ್ಕೊಂಡಿದ್ದ ಕಡೆ ಕೂತ್ಕೊಂಡೇ ಇರ್ತಾರೆ. ಪ್ರೆಗ್ನೆನ್ಸೀಸು ಅವ್ರು ಬೇಕಾಗಿರೋ ಎಕ್ಸಸೈಸ್ಗಳು ಅವರು ಮಾಡ್ತಾ ಇಲ್ಲ. ಸೊ ಹೀಗಿರುವಾಗ ಇದೊಂದು ನಾರ್ಮಲ್ ಡೆಲಿವರಿಗೆ ಇದೊಂದು ಬ್ಯಾರಿಯರ್ ಅಂತ ಅಂದ್ಬಿಟ್ಟು ನಾವು ಹೇಳ್ಬಹುದಾಗಿದೆ. ಈಗ ಬೇಬಿ ಅನ್ನೋದು ಒಂದು ಬ್ಲೆಸ್ಸಿಂಗ್. ಯಾರಿಗೆ ಆಗ್ಲಿ, ಎಷ್ಟೇ ಟ್ರೈ ಮಾಡ್ಲಿ, ಏನೇ ಆಗ್ಲಿ, ಅದೊಂದು ಚಿಕ್ಕ ದೇವರಿಂದ ಒಂದು ಬ್ಲೆಸ್ಸಿಂಗ್ ಅನ್ನೋದು ಬಂದ್ರೆ ಖಂಡಿತ ಆ ಮನೆಯಲ್ಲಿ ನಗು ಕಾಣುತ್ತೆ ಅನ್ನೋದು ಒಂದು ಮಾತಿದೆ. ಹೌದು. ಅಂಡ್ ಇದ್ರ ಪ್ರಕಾರ ಒಂದು ಸ್ಪಿರಿಚುವಲ್ ವೇಗ್ ಹೋದ್ರೆ ದೇವರ ಪ್ರತಿಷ್ಠಾಪನೆ ಇಲ್ಲ ಒಂದು ರಿಚುವಲ್ ಅನ್ನೋದನ್ನ ಫಾಲೋ ಮಾಡಿದ್ರೆ ಆಗತ್ತೆ ಅನ್ನೋದು ಒಂದು ನಂಬಿಕೆ. ನಾಗರಿಕಲ್ ಪ್ರತಿಷ್ಠಾಪನೆ ಎಲ್ಲ ಮಾಡ್ತಾರೆ. ಹೌದು. ಅದ್ ಮಾಡೋದ್ರಿಂದ ಮಕ್ಳು ಆಗ್ತಾರೆ ಅಂತ ಎಷ್ಟೋ ದೊಡ್ಡವ್ರು ಹೇಳಿರೋದು ನಾವು ಕೇಳ್ಪಟ್ಟೆ. ಹೌದು ಹೌದು. ಅದೆಲ್ಲ ನಿಜಾನ? ಖಂಡಿತ ನಿಜ. ನೋಡಿ, ಒಬ್ಬ ಫಾರಿನ್ ರಿಸರ್ಚರ್ ಏನು ಮಾಡ್ತಾನೆ ಅಂತಂದರೆ, ಒಬ್ಬ ಸೈಂಟಿಸ್ಟು, ಅವನು ಈ ನಾಗರಿಕಲ್ಲುಗಳಿಗೆ ಯಾಕೆ ಪೂಜೆ ಮಾಡ್ತಾರೆ, ಯಾಕಂದರೆ ಅವನಿಗೆ ಸ್ವಲ್ಪ ಹಿಂದೂ ಧರ್ಮದ ಮೇಲೆ ಅವನಿಗೊಂದು ನಂಬಿಕೆ ಇರುತ್ತೆ. ಇವ್ರು ಏನೇ ಮಾಡ್ರು ಏನೋ ಇವರಿಂದ ಇರುತ್ತೆ ಅಂತ ಅಂದ್ಬಿಟ್ಟು ಸೈಂಟಿಫಿಕ್ ರೀಸನ್ ಇರುತ್ತೆ. ಇವರು ಸುಮ್ಮನೆ ಇರಲ್ಲ. ಅದು ನೋಡೋದಕ್ಕೆ ಅದೊಂದು ಮೂಢನಂಬಿಕೆ ವಾಡಿಕೆ ಥರ ಕಾಣಿಸಿದ್ರು ಬ್ಯಾಕ್ಗ್ರೌಂಡಲ್ಲಿ ಏನೋ ಪಕ್ಕ ಇರುತ್ತೆ ಅನ್ನೋದು ಅವ್ನಿಗೆ ಗೊತ್ತಿರುತ್ತೆ. ಯಾಕೆ ಇವರೆಲ್ಲ ಹಿಂಗೆ ಮೂರ್ಖರ ಥರ ಈ ಒಂದು ಕಲ್ಲಿಗೆ ಈ ಥರ ಪೂಜೆ ಮಾಡ್ತಾರೆ, ಈ ಕಲ್ಲಿಗಿದು ಅಂತಂದ್ಬಿಟ್ಟು ರಿಸರ್ಚ್ ಮಾಡಿದಾಗ ಅವನಿಗೆ ಗೊತ್ತಾಗಿರೋ ಅಂಶ ಏನು ಅಂತಂದರೆ, ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಹುಟ್ಟಿದ ನಂತರ ಏನಾದರೂ ಮಗುಗೆ ಪ್ರಾಬ್ಲಮ್ ಆದಾಗ ಸೊ ಅದನ್ನು ಹೋಗ್ಲಾಡ್ಸ್ಕೊಂತ ಮೆಡಿಸಿನ್ಸ್ ಇದೆ ಯೂಶಲಿ ಮೆಡಿಕಲಲ್ಲಿ. ಬಟ್ ಆದರೆ ಹುಟ್ಟೋದಕ್ಕಿಂತ ಮುಂಚೆನೇ ಇರುವಂತಹ ಪ್ರಾಬ್ಲಮ್ಸ್ಗಳನ್ನ ಒಂದು ಕಲ್ಲಿಗೆ ಆಹ್ವಾನ ಮಾಡುವಂಥ ಕೆಪಾಸಿಟಿ ಹಿಂದೂಗಳಲ್ಲಿ ಇತ್ತು ಅಂತನ್ನೋದನ್ನ ಅವನು ಕಂಡಿಡ್ಕೊಂಡಿದ್ದೆ ಈ ನಾಗರಿಕಲ್ಲ ಪ್ರತಿಷ್ಠಾಪನೆ ಅಂತಂದ್ಬಿಟ್ಟು. ಸೊ ಏನಪ್ಪ ಹೇಗೆ ಅನ್ನೋದಾದರೆ, ನೋಡಿ, ಒಬ್ಬ ಮನುಷ್ಯನಿಗೆ ಅವನಿಗೆ ಪ್ರಾಬ್ಲಮ್ ಬರುತ್ತೆ ಅನ್ನೋದಾದ್ರೆ ಒಂದು ಕುಂಡಲಿನಿ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಸೊ ನಮ್ಮಲ್ಲಿ ಚಕ್ರಗಳು ಅನ್ನೋದು ಇರುತ್ತೆ, 7 ಚಕ್ರಗಳು. ಆ ಚಕ್ರಗಳು ಏನಾಗುತ್ತೆ ಅಂದರೆ ಕುಂಡಲಿ ಅಂತ ಅಂದ್ಬಿಟ್ಟು ಇರುತ್ತೆ.
ಸೊ ನಮ್ಮಲ್ಲಿ ಪೂರ್ವ ಜನ್ಮದ ಒಂದು ಏನು ನಾವು ಕರ್ಮಗಳು ಅಂತ ಹೇಳ್ತೀವಿ ಅದಾಗಿರ್ಬೋದು. ಸೊ ಅದೆಲ್ಲನೂ ಅಲ್ಲಿ ಸ್ಟಾಕ್ ಆಗಿರುತ್ತೆ. ಸೊ ಮತ್ತೆ ಅದನ್ನೇ ಆ ಕುಂಡಲಿನಿ ಏನಾಗುತ್ತೆ ಅಂದರೆ ನಮ್ಮ ಮೆದುಳಿನ ಒಂದು ಉತ್ತೇಜಕ ಕೆಲಸಗಳಿಗೆ ಅಲ್ಲಿಂದನೇ ಒಂದು ಶಕ್ತಿ ಅನ್ನೋದು ಬರ್ತಾ ಇರುತ್ತೆ. ನೋಡಿ, ಕೆಲವರು ಹೇಳ್ತಾರೆ ಬುದ್ಧಿ ಕರ್ಮಾನುಸಾರಿಣಿ ಅಂತ. ಎಲ್ಲರೂ ಬುದ್ಧಿ ಒಂದೇ ಥರ ಇಲ್ಲ. ಒಬ್ರು ಸೈಂಟಿಸ್ಟ್ ಆಗ್ತಾರೆ, ಒಬ್ರು ಲೆಕ್ಚರರ್ ಆಗ್ತಾರೆ, ಒಬ್ರು ಕಳ್ಳ ಆಗ್ತಾನೆ, ಒಬ್ಬ ಪೊಲೀಸ್ ಆಗ್ತಾನೆ. ಮತ್ತೆ ಅವರ ಕರ್ಮಕ್ಕೆ ತಕ್ಕನಂಗೆ ಬುದ್ಧಿ ಹೋಗುತ್ತೆ. ಒಂದೇ ತಾಯಿ ಹೊಟ್ಟೆಯಲ್ಲಿ ಇಬ್ರು ಮಕ್ಕಳು ಹುಟ್ಟಿದ್ರು ಒಬ್ರು ಬುದ್ಧಿ ಒಂದೊಂದು ಥರ ಇರಲ್ಲ. ಒಬ್ರು ಬುದ್ಧಿ ಒಂದಿರುತ್ತೆ, ಇನ್ನೊಂದಿರುತ್ತೆ. ಯಾಕೆಂದ್ರೆ ಕರ್ಮ. ಸೊ ನಾವು ಕ್ಯಾರಿ ಮಾಡಿರುವಂತಹ ಒಂದು ಏನಿರುತ್ತೆ, ಸೊ ಆ ಇದರಲ್ಲಿ ನಾವು ಕುಂಡಲಿನಿ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಇನ್ನೊಂದು ಜೀನ್ಸ್. ಓಕೆನಾ, ಒಬ್ಬ ಮನುಷ್ಯನಿಗೆ ಪ್ರಾಬ್ಲಮ್ ಆಗಬೇಕು ಅಂದಾಗ ಒಂದು ಕುಂಡಲಿನಿಯಲ್ಲಿ ಪ್ರಾಬ್ಲಮ್ ಆಗಿರುತ್ತೆ, ಇನ್ನೊಂದು ಜೀನ್ಸಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಸೊ ಈಗ ಮಕ್ಕಳು ಆಗಲ್ಲಪ್ಪ ಅಂತಂದಾಗ ಮೇಯ್ನ್ ಏನಾಗುತ್ತೆ ಅಂತಂದರೆ ಅದು ಎಲ್ಲಿ ಸ್ಟೋರೇಜ್ ಆಗಿರುತ್ತೆ ಅಂದರೆ ಒಂದು ಕುಂಡಲಿನಿಯಲ್ಲಿ, ಇನ್ನೊಂದು ಜೀನ್ಸಲ್ಲಿ. ಈಗ ಜೀನ್ಸಲ್ಲಿ ಏನಾರು ಪ್ರಾಬ್ಲಮ್ ಇದ್ದಾಗೇ ಅದೇನಾಗುತ್ತೆ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಅದು ನೆಕ್ಸ್ಟು ಇದು ಉತ್ಪಾದನೆನ ಮಾಡೋದಕ್ಕೆ ಬಿಡಲ್ಲ. ಸೊ ಅದು ಒಂದು ಪ್ರಾಬ್ಲಮ್ ಬ್ಯಾರಿಯರ್ ಆಗಿರುತ್ತೆ. ಹಾಗೆ ಕುಂಡಲಿನಿಯಲ್ಲಿ. ಸೊ ಇಲ್ಲಿ ಇರುವಂತಹ ಪ್ರಾಬ್ಲಮ್ಸ್ಗಳನ್ನ ಏನು ಮಾಡ್ತಾ ಇದ್ರು ಅಂದರೆ ಒಂದು ಕಲ್ಲಿಗೆ ಆವಾಹನೆ ಮಾಡ್ತಾ ಇದ್ರು. ನೋಡಿ, ನಮ್ಮಲ್ಲಿ ನಾಗರಕಲ್ಲುಗಳು ಏನಾಗುತ್ತೆ ಅಂದರೆ ಸಾಮಾನ್ಯಕ್ಕೆ 3 ಥರ ನಾಗರಕಲ್ಲನ್ನ ನೋಡ್ತೀರಾ. ಒಂದು ಇಂಡಿವಿಜುವಲ್ ಆಗಿ ಹಾವು ಬಂದಿರೋ ಥರ, ಇನ್ನೊಂದು ಈ ರೀತಿಯಾಗಿ ಬಂದು ಹಿಂಗಿರುತ್ತೆ. ಇನ್ನು ಮತ್ತೊಂದು ಏನಂದರೆ ಒಂದು ದೇವಿ ಇರ್ತಾರೆ ಮಧ್ಯದಲ್ಲಿ ಸಾಮಾನ್ಯಕ್ಕೆ ನಾಗರಕಲ್ಲುಗಳು ಅಂತ ಬಂದಾಗ. ಸೊ ಏನಪ್ಪ ಇದರ ವಿಶೇಷತೆ ಅಂದರೆ, ಸೊ ಈಗ ಮಧ್ಯದಲ್ಲಿರುವಂಥ ದೇವಿನ ನಾವು ಮಾನಸ ದೇವಿ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಸೊ ಜಯ ಒಂದು ಇದು ಏನು ಹೋಮ ಮಾಡೋದಂದರೆ ಹಾವುಗಳನ್ನ ಸಾಯಿಸ್ತಿರುವಾಗ ಅಲ್ಲಿ ಬಂದು ಕಾಪಾಡ್ತಾರೆ. ಸೊ ಅವರ ತಾಯಿ ಹಾವುಗಳನ್ನೆಲ್ಲ ಸಂರಕ್ಷಣೆ ಮಾಡ್ತಾರೆ. ಅವರ ತಾಯಿ ಮಾನಸ ದೇವಿ. ಸೊ ಮಾನಸ ದೇವಿನ ಏನಂತ ಹೇಳ್ತೀವಿ ಅಂದರೆ ಹಾವುಗಳನ್ನು ಸಂರಕ್ಷಣೆ ಮಾಡಿದಂಥ ದೇವಿ. ಆಕೆನ ನಾಗಮ್ಮ ಅಥವಾ ಮಾನಸ ದೇವಿ ಈ ರೀತಿಯಾಗಿ ವಾಡಿಕೆ ಮಾಡ್ತಾರೆ. ಆಕೆ ಏನು ಅಂತಂದರೆ ನಮ್ಮಲ್ಲಿ ಹಿಂದೂ ಮೈಥಾಲಜಿಕಲ್ ಪ್ರಕಾರ ಪ್ರತಿಯೊಂದಕ್ಕೂ ಒಂದು ದೇವತಾ ರೂಪವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಈ ದೇವರು ಒಡೆಯ, ಇದಕ್ಕೆ ಈ ರೀತಿ ದೇವರು ಒಡೆಯ ಅಂತ. ಸೊ ಹಾಗಾಗಿ ಮಾನಸ ದೇವಿ ಏನು ಅಂತಂದರೆ, ಸೊ ಹೆಣ್ಣು ಮಕ್ಕಳ ಅಂಡಾಣು ಏನಿದೆ ಅದಕ್ಕೆ ಒಂದು ದೇವತೆ ಥರ. ಶಿ ಈಸ್ ಅ ಏಂಜಲ್ ಆಫ್ ದಟ್ ಓವಮ್. ಸೊ ಹಾಗಿರುವಾಗ ಆಕೆನ ಒಂದು ಮಧ್ಯದಲ್ಲಿ ಇಟ್ಟು ಆ ಕಡೆ ಈ ಕಡೆ ಈಗ ಏನು ಕುಂಡಲಿಯಲ್ಲಿರೋವಂಥ ಪ್ರಾಬ್ಲಮ್ಸ್ಗಳನ್ನು ಆ ಕಲ್ಲಲ್ಲಿ ಆಹ್ವಾನ ಮಾಡಿ, ಮತ್ತು ಜೀನ್ಸಲ್ಲಿ ಇರುವಂಥ ಪ್ರಾಬ್ಲಮ್ಗಳನ್ನ ಆ ಕಲ್ಲಲ್ಲಿ ಆಹ್ವಾನ ಮಾಡಿ ಇಲ್ಲೇನು ಮಾಡ್ತಾಯಿದ್ರು ಅಂದರೆ ಮನುಷ್ಯನ ಕ್ಲೆನ್ಸ್ ಮಾಡ್ತಾಯಿದ್ರು ಕೆಲವೊಂದು ಮಂತ್ರಗಳು ಹೇಳಿ. ಸೊ ಅದನ್ನು ಏನು ಮಾಡ್ತಾಯಿದ್ರು ಅಂದರೆ ಅದರಲ್ಲಿ ನೋಡಿ ಜಲಾದಿವಾಸ, ಧಾನ್ಯಾದಿವಾಸ ಅಂತಂದ್ಬಿಟ್ಟೆಲ್ಲ ಮಾಡ್ತಾಯಿದ್ರು. ಮೊದಲು ಅದನ್ನೆಲ್ಲ ಕ್ಲೆನ್ಸ್ ಒಂದೊಂದೇ ಪ್ರೋಸೆಸ್ಸು. ಸೊ ಅದನ್ನೆಲ್ಲ ಮಾಡಿ ನಂತರ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಗಂಡ ಹೆಂಡತಿನ ಕೂಡಿಸಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದರೆ ಏನೇನು ಪ್ರಾಬ್ಲಮ್ ಇದೆಯೋ ಅದೆಲ್ಲ ಕಲ್ಲಿಗೆ ಆಹ್ವಾನ ಮಾಡಿಬಿಟ್ಟು ಫುಲ್ಲು ಕ್ಲೆನ್ಸ್ ಮಾಡ್ತಾರೆ. ಸೊ ಹಂಗೆ ಮಾಡಿದಾಗ ಎಷ್ಟೋ ಪ್ರತೀತಿಗಳಿದೆ. ನಾಗರ ಕಲ್ಲು ಪ್ರತಿಷ್ಠಾಪನೆ ಮಾಡ್ತಿದ್ದಂಗೆ ಎಷ್ಟೊಂದು ಜನ ಪ್ರೆಗ್ನೆಂಟ್ಸ್ ಆಗಿದ್ದಾರೆ. ಸೊ ಹೇಗಪ್ಪ ಇದು ಸಾಧ್ಯ ಆಯಿತು ಅಂತಂದರೆ ಅದು ಒಂದು ಸೈಂಟಿಫಿಕ್ ರೀಸನ್ನು. ಆ ಒಂದು ನೆಗೆಟಿವ್ನ ತೆಗೆದು ಅಲ್ಲಿ ಹಾಕಿ ಕ್ಲೆನ್ಸ್ ಮಾಡುವಂಥ ಪ್ರೋಸೆಸ್ಸು. ಅದಾಗ್ತಿದ್ದಂಗೆ ಏನಾಗುತ್ತೆ ಅಂದರೆ ಆಟೋಮೆಟಿಕಲಿ ಪ್ರೆಗ್ನೆಂಟ್ಗಳಾಗೋದು. ಸೊ ಇದೆಲ್ಲನೂ ಒಂದು ಇದರ ಜೀನ್ಸ್ ಪ್ಯೂರಿಫಿಕೇಷನ್ ವಿಧಾನ ಅಂತಂದ್ಬಿಟ್ಟು ಹೇಳ್ಬೋದು. ಸೊ ಹಾಗಾಗಿ ಇದು ಒಂದು ರೀತಿಯಾದ ಸೈಂಟಿಫಿಕ್ ರೀಸನ್ ಇದೆ. ನಮ್ಮ ಹಿಂದೂ ಅವರು ಏನೇ ಮಾಡಿದ್ರು ಅದನ್ನು ನೋಡಿ ಅಶ್ವತ್ಥ ಕಟ್ಟೆ ಅಂತ ಅಲ್ಲೇ ಪ್ರತಿಷ್ಠಾಪನೆ ಮಾಡ್ತಿದ್ರು. ಯಾಕಂದರೆ ನೋಡಿ ಅಲ್ಲಿ ಅರಳಿ ಮರ ಇರ್ತಿತ್ತು. ಹೆಚ್ಚಿನದಾಗಂಥ ಪ್ರಾಣಶಕ್ತಿಯನ್ನು ಹೊಂದಿರುವಂಥದ್ದು ಅರಳಿ ಮರ. ಮತ್ತು ಅರಳಿ ಮರ ಏನಾಗುತ್ತೆ ಅಂದರೆ 5th ಡೈಮೆನ್ಷನ್ಗೆ ನೇರವಾದಂಥ ಒಂದು ಸಂಪರ್ಕನೂ ಹೊಂದಿದೆ. ನಮ್ಮಲ್ಲಿ 3rd ಡೈಮೆನ್ಷನ್ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ನಮ್ಮ ಅರ್ತಿರೋ 3rd ಡೈಮೆನ್ಷನ್ನು. ಸೊ ಅನೇಕ ಡೈಮೆನ್ಷನ್ಸ್ಗಳು ಇದೆ, ಲೋಕಗಳು ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಅಂದರೆ ಪೂರ್ವದ ಒಂದು ಇದನ್ನು ತಗೊಂಡಾಗ ಹಿಂದೂ ಮೈಥಾಲಜಿಕಲ್ ಪ್ರಕಾರ ಆಗಿದೆ. ಸೊ ಆ ಒಂದು ಡೈಮೆನ್ಷನ್ಗೆ ಕನೆಕ್ಟ್ ಆಗುತ್ತೆ ಈ ಒಂದು ಅರಳಿ ಮರ ಅಂದರೆ ಪ್ರಾಣಶಕ್ತಿ. ಅದಕ್ಕೆ ನೋಡಿ ಏನೇ ತಪಸ್ಸಾಗಿರ್ಬೋದು, ಉತ್ತಮವಾದ ಕಾರ್ಯಗಳಾಗಿರ್ಬೋದು, ಹೋಮ ಯಜ್ಞಾದಿಗಳಾಗಿರ್ಬೋದು ಅದ್ರ ಕೆಳಗಡೆ ಮಾಡ್ತಾಯಿದ್ರು, ಅರಳಿ ವೃಕ್ಷದ ಕೆಳಗಡೆ. ಸೊ ಅಂತಹ ಅರಳಿ ವೃಕ್ಷದ ಕೆಳಗಡೆ ಇದನ್ನು ಪ್ರತಿಷ್ಠಾಪನೆ ಮಾಡೋದ್ರಿಂದ ಆಟೋಮೆಟಿಕಲಿ ಏನೇನು ನೆಗೆಟಿವ್ಸ್ ಇದ್ರೂ ಅದು ಅಬ್ಸರ್ವ್ ಮಾಡಿ ಮೇಲ್ಮುಖ ಮಾಡಿ ಕೊಡ್ತಾ ಇತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಹಿಂದಿನವರು ಒಂದು ಆಂಟೆನ್ನ ಥರ ಇದನ್ನು ಸೃಷ್ಟಿಸಿ ಇಲ್ಲಿಂದ ಅದನ್ನು ಟ್ರಾನ್ಸ್ಫರ್ ಮಾಡಿ ಸೊ ಇದನ್ನು ಕ್ಲೆನ್ಸ್ ಮಾಡುವಂಥ ವಿಧಾನನ ಈಗ ಇದನ್ನು ಯಾವ ರೀತಿ ಹೇಳ್ಬೋದು ಅಂದರೆ ನಮ್ಮಲ್ಲಿ ಕಿಡ್ನಿ ಫೇಲ್ಯೂರ್ಸ್ಗೆಲ್ಲ ಡಯಾಲಿಸಿಸ್ ಮಾಡ್ತಾರಲ್ಲ, ಸೊ ಬ್ಯಾಡ್ ಬ್ಲಡ್ ತಗೊಂಡು ಕ್ಲೆನ್ಸ್ ಮಾಡೋ ಥರ. ಸೊ ಆ ಥರ ಒಂದು ಪ್ರೋಸೆಸ್ನ ಎಷ್ಟು ಚೆನ್ನಾಗಿ ನಮ್ಮ ಹಿಂದಿನವ್ರು ಕೊಟ್ಟಿದ್ರು. ಸೊ ಈ ಒಂದು ಇದನ್ನ ತಿಳ್ಕೊಂಡು ಆತ ಒಂದು ಬುಕ್ಕನ್ನ ಬರೆದಿದ್ದಾನೆ ಅವನು. ಅಂದರೆ ಹಿಂದೂವರು ಏನೇ ಅನುಸರಣೆ ಮಾಡ್ರೂ ಅವ್ರಿಂದ ಒಂದು ಸೈಂಟಿಫಿಕ್ ರೀಸನ್ ಇದೆ. ಸೊ ಅಂದರೆ ಮನುಷ್ಯನಲ್ಲಿರುವಂಥ ಜೀನ್ಸ್ನ ಪ್ಯೂರಿಫಿಕೇಷನ್ನೇ ಮಾಡುವಂಥ ಪ್ರೋಸೆಸ್ ಇದು ಅಂತಂದ್ಬಿಟ್ಟು ಒಂದು ಹೊಗಳಿ ಬರೆದಿದ್ದಾನೆ. ಸೊ ಈ ಥರದ ಒಂದು ಅಂದರೆ ನಾಗರಕಲ್ ಮಹತ್ವ ಅಂತಂದ್ಬಿಟ್ಟು ಹೇಳ್ಬೋದು. ಏನೇ ಮಾಡಿದ್ರೂ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ ಅಂತಂದ್ಬಿಟ್ಟು. ಮತ್ತು ಹಾವುಗಳ ದೋಷ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಸೊ ಯಾಕಪ್ಪ ಹೆಚ್ಚಿನದಾಗಿ ಹಾವನ್ನ ಕೊಲೆ ಮಾಡಿದಾಗ ಬೇಗ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತನ್ನೋದು ಅಂದರೆ ನೋಡಿ ಹಾವು ತುಂಬ ವರ್ಷಗಳ ಕಾಲ ಬದುಕುವಂಥ ಪ್ರಾಣಿ ಅದು.
ಅಂದರೆ ಅದು ಊಟನೇ ಬಿಟ್ಟು ಬೇಕಾದ್ರೆ ಪ್ರಾಣಶಕ್ತಿನ ಯೂಸ್ ಮಾಡಿಕೊಂಡು ಬದುಕೋ ಅಂಥ ಕೆಪಾಸಿಟಿ ಹಾವುಗಳಿಗಿದೆ. ನಾವು ಹಿಂದೆ ಎಲ್ಲ ಕೇಳಿದ್ದೀವಿ, ಕೆಲವೊಂದು ಹಾವು ತುಂಬ ವಯಸ್ಸಾಗಿದೆ, ಕಣ್ ಕಾಣಿಸಲ್ಲ, ಅದಕ್ಕೆ ಕೂದಲುಗಳೆಲ್ಲ ಇದೆ, ಈ ಥರದ್ದೆಲ್ಲ ಅಂತ ಇದೆ. ಅಂಥ ಹಾವನ್ನ ಏನಾದ್ರು ಡಿಸ್ಟರ್ಬ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದರ ಒಂದು ಸೂಕ್ಷ್ಮ ಶರೀರ ಏನಾಗುತ್ತೆ ಅಂದರೆ ಬಂದು ಇವರ ಸೂಕ್ಷ್ಮ ಶರೀರದಲ್ಲಿ ಅದು ಅಟ್ಯಾಕ್ ಆಗಿಬಿಡುತ್ತೆ. ನಮ್ಮಲ್ಲಿ ಏನಂತ ಹೇಳ್ತೀವಿ ಅಂತಂದರೆ ಸುಷುಮ್ನ ನಾಡಿ ಅಂತ ಇದೆ, ಸುಷುಮ್ನ ನಾಡಿಗೆ ಬಂದು ಬ್ಲಾಕ್ ಮಾಡಿಬಿಡುತ್ತೆ. ಸೊ ಆಗೇನಾಗುತ್ತೆ ಅಂದರೆ ಎಫೆಕ್ಟ್ ಅದು ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅಂದರೆ ಇದೆಲ್ಲ ಏನಾಗ್ತದೆ ಅಂದರೆ ಬಿಯಾಂಡ್ ಆಫ್ ಸೈನ್ಸ್ ಅಂತ ಅಂದ್ಬಿಟ್ಟು ಸಹ ನಾವು ಹೇಳ್ಬೋದು. ಹಂಗಂತ ಇಟ್ಸ್ ನಾಟ್ ಸೈನ್ಸ್ ಅಂತಲೂ ಹೇಳ್ಬೋದು. ಸೊ ಯಾಕಂದರೆ ಇದಕ್ಕೆಲ್ಲ ಏನಂದರೆ ಒಂದಕ್ಕೊಂದು ಸಂಬಂಧಗಳಿದೆ. ಅಂದರೆ ಜ್ಞಾನ ಅನ್ನೋದೊಂದು ಮರ, ಆದರೆ ವಿಜ್ಞಾನ ಅನ್ನೋದು ಅದ್ರ ಕೊಂಬೆ ಅಂತಂದ್ಬಿಟ್ಟು ನಾವು ಇವತ್ತಿನ ದಿನ ಏನೇ ಡೆವಲಪ್ಮೆಂಟ್ಸು ಏನೇ ಇದಾಗ್ತಾ ಇದೆ ಅಂತಂದ್ರೂ ಸೊ ಅದ್ರ ಹಿಂದೆ ಅಂತಂದ್ಬಿಟ್ಟು ನೋಡೋಕೋದಾಗ ಒಂದು ಬೇಸ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಪ್ರತಿಯೊಂದಕ್ಕೂ ಒಂದು ರೀಸನ್ ಇದೆ, ನಮ್ಮ ಮೈಥಾಲಜಿ ಆಗಿರ್ಬೋದು, ನಮ್ಮ ಹಿಂದೂ ಪುರಾಣ. ಬಟ್ ಏನಾಗುತ್ತೆ ಕೆಲವೊಂದು ಕಡೆ ತುಂಬ ಮೂಢನಂಬಿಕೆಗಳಾಗುತ್ತೆ. ಇವಾಗ ನೋಡಿ, ನಾಗರಕಲ್ಲಿಗೆನೆ ಹಾಲು ಹಾಕ್ಬೇಕು ಅಂತಂದ್ಬಿಟ್ಟು ಅದನ್ನ ನಮ್ಮ ಬಸವಣ್ಣವರು ಬಂದೆ. ಇದು ಪ್ರತಿಷ್ಠಾಪನೆ ಅನ್ನೋದು ಒಂದು ಸೈಂಟಿಫಿಕ್ ಪ್ರಾಸೆಸ್, ನೀವು ಹೇಳಿದಂಗೆ ಕ್ಲಿನ್ಸಿಂಗ್ ಪ್ರಾಸೆಸ್ ಅನ್ಬೋದು. ಬಟ್ ಜನ ಅದನ್ನ ಬೇರೆ ತರನೇ ಅದಕ್ಕೂ ಹೇಳ್ತೀನಿ ನೋಡಿ. ಈಗ ಏನಾಗುತ್ತೆ ಅಂದ್ರೆ ಹಾಲ್ನ ಹಾಕ್ಬೇಕು ಅಂತ ಸಾಮಾನ್ಯಕ್ಕೆ ನಾಗರ ಪಂಚಮಿ ದಿನ ಹಾಲ್ನ ಹಾಕ್ತಾರೆ. ಸೊ ಯಾಕಪ್ಪ ಹಾಲ್ನ ಹಾಕ್ಬೇಕು ಅಂದಾಗ ನೋಡಿ, ನಮ್ದು ಏನಾಗಿರುತ್ತೆ ಅಂದ್ರೆ ನಮ್ದು ಎಲ್ಲಾನು ಏನಾಗಿರುತ್ತೆ ಅಲ್ಲಿ ಸ್ಟೋರೇಜ್ ಮಾಡಿರ್ತೀವಿ. ಬಟ್ ಆ ಕಲ್ಲುಗಳನ್ನ ಏನ್ ಮಾಡುತ್ತೆ ಅಂದ್ರೆ ನಾವು ಕ್ಲೆನ್ಸ್ ಮಾಡ್ಬೇಕು, ಯಾಕಂದ್ರೆ ಅದು ತಗೊಂಡಾಗ. ಸೊ ಹಾಲಿನ ಮುಖಾಂತರ ಕ್ಲೆನ್ಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದರ ದೋಷ ಬೇರೆಯವ್ರಿಗೆ ತಟ್ಟಲ್ಲ. ಅದಕ್ಕೆ ವರ್ಷಕ್ಕೊಂದ್ಸತಿ ಅದಕ್ಕೆ ಹಾಲು ಹಾಕೋದಾಗಿರ್ಬೋದು, ಅಥವಾ ಮಂಗಳವಾರ ಹಾಲು ಹಾಕೋದಾಗಿರ್ಬೋದು. ಹಾಲು ಹಾಕಿದಷ್ಟು ಇವಾಗ ನಮ್ಮ ದೋಷ ಅಲ್ಲಿದೆ ಅಂದಾಗ ಸೊ ಏನಾಗುತ್ತೆ, ಹಾಲು ಹಾಕಿದಾಗ ಅದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ನಾಗರ ಕಲ್ಲುಗಳಿಗೆ ಹಾಲು ಹಾಕಿ ಅಂತ ಹೇಳ್ಬಿಟ್ಟು. ಈಗ ನೀವು ಕ್ರಿಸ್ಟಲ್ದು ಒಂದು ಸ್ಟೋನ್ನ ತಗೊಂಡಾಗ ಏನಾಗುತ್ತೆ ಅಂದ್ರೆ ಒಂದು 3 ತಿಂಗಳ ಕಾಲ ಕ್ರಿಸ್ಟಲ್ನ ಇಡಿ, ಅದನ್ನ ಇಲ್ಲ ಒಡೆದೋಗ್ಬಿಡುತ್ತೆ, ಅಂದ್ರೆ ಒಂಥರ ಸೀಲ್ಕ ಬಿಡುತ್ತೆ, ಇಲ್ಲ ಬೇರೆ ಥರ ಆಗುತ್ತೆ ಕ್ರಿಸ್ಟಲ್ಗಿರುವಂಥ ಗುಣ. ಅದೇ ನೀವು ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ಹಾಲು ಹಾಕೋದಾಗಿರ್ಬೋದು, ಅಥವಾ ತುಳಸಿದು ತೀರ್ಥ ಹಾಕೋದಾಗಿರೋದು ಮಾಡಿದಾಗ ಏನಾಗುತ್ತೆ ಅದು ಎನರ್ಜಿ ದುಪ್ಪಟ್ಟಾಗುತ್ತೆ. ಸೊ ಅದೇ ಥರ ಅಂದರೆ ಅದೊಂದು ಕಲ್ಲಿಗಿರುವಂತಹ ಒಂದು ಏನದು ವೈಶಿಷ್ಟ್ಯತೆ ಅಂದ್ರೆ ಅದ್ರದ್ದಾದಂಥ ಒಂದು ಗುಣ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಇದೂ ಅಷ್ಟೇ, ಒಂದು ಕಲ್ಲಿಗೆ ಆಹ್ವಾನ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಹಾಲನ್ನು ಹಾಕಿದಾಗ ಏನಾಗುತ್ತೆ ಅಂದರೆ ಕ್ಲೆನ್ಸ್ ಪ್ರೋಸೆಸ್ ಅಷ್ಟೇ ಅದು. ಹಂಗಂತ ಹಾಲು ಬಂದು ಕುಡ್ಕೊಂಡು ಹೋಗುತ್ತೆ ಸೊ ಅಂತಂದ್ಬಿಟ್ಟು ಅದು ಅಲ್ಲ. ಆ್ಯಕ್ಚುಲಿ ಸೈಂಟಿಫಿಕಲಿ ಹಾಲನ್ನ ಕುಡಿಯೋದೇ ಇಲ್ಲ. ಸೊ ಹಂಗಿರುವಾಗ ನೋಡಿ, ಇಲ್ಲಿ ಏನಾಗೋಗ್ಬಿಡುತ್ತೆ ಅಂದರೆ ಆ ಚಿತ್ರಣ ಯಾಕೆ ಕೊಟ್ಟಿದ್ದಾರಪ್ಪ ಅಂದರೆ ನಮ್ದು ಕುಂಡಲಿನಿ ಇರೋ ಶೇಪು ಆ ಥರ ಹಾವಿನ ಥರ. ಯಾಕಂದರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ 3 ನಾಡಿಗಳು ಬರುತ್ತೆ, ಸುಷುಮ್ನ ನಾಡಿ, ಇಡ, ಪಿಂಗಳ ನಾಡಿ ಅಂತಂದ್ಬಿಟ್ಟು. ಸೊ ಆ ಕುಂಡಲಿನಿ ರೈಸ್ ಆಗೋದನ್ನು ಆ ಮುಖಾಂತರನೇ ಆಗುತ್ತೆ. ಸೊ ಅಲ್ಲಿ ಕ್ಲೆನ್ಸ್ ಮಾಡಿದಾಗ ಎಲ್ಲ ಕ್ಲೆನ್ಸ್ ಆಗುತ್ತೆ ಅಂತ ಆ ಶೇಪ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಹಾಲನ್ನು ಹಾಕಿದಾಗ ಅದು ಕ್ಲೆನ್ಸ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ರೀಸನ್ ಇಂದ ಅಂತ ಹೇಳ್ಬಿಟ್ಟು ನಾವು ತಿಳಿಬಹುದಾಗಿದೆ. ಎಷ್ಟು ಜನಕ್ಕೆ ಅರಿವಿಲ್ಲದೆ ಇರೋ ಇನ್ಫಾರ್ಮೇಶನ್ ಎಲ್ಲ ನೀವು ಗರ್ಭ ಸಂಸ್ಕಾರ ಅನ್ನೋದು ಪ್ರಾಕ್ಟೀಸ್ ಮಾಡಿ ಅದನ್ನ ಪ್ರಾಸೆಸ್ ಅನ್ನೋದು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವ್ರಿಗೆ ಇಷ್ಟವಾಗಿರುವಂಥ ಬೇಬಿನ ಅವ್ರು ಈ ಪ್ಲಾನೆಟ್ ಮೇಲೆ ತರಬಹುದು ಅನ್ನೋದು ನೀವು ತುಂಬ ಕ್ಲಿಯರ್ ಆಗಿ ಜನಕ್ಕೆ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ವಿದ್ಯಾ. ನಿಮ್ಗಿರೋ ನಾಲೆಡ್ಜ್ನ ಜನಕ್ಕೆ ಶೇರ್ ಮಾಡಿ ನಮ್ಮ ಜೊತೆ ನಿಮ್ಮ ಟೈಮಿಗೆ ಸ್ಪೆಂಡ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಗೆ ಇರೋ ನಾಲೆಡ್ಜನ್ನು ಶೇರ್ ಮಾಡೋದಕ್ಕೆ ವೇದಿಕೆ ಕೊಟ್ಟಿದ್ದಕ್ಕೂ ನಿಮಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಎಪಿಸೋಡಲ್ಲಿ ನಾವು ತುಂಬ ಇನ್ಫಾರ್ಮೇಷನ್ನ ತಿಳ್ಕೊಂಡ್ವಿ. ಗರ್ಭ ಸಂಸ್ಕಾರ, ನಿಮ್ಗೆ ಇಷ್ಟವಾಗಿರೋ ಮಗು, ನಿಮಗೆ ಬೇಕಂತಿರೋ ಮಗುನ ನೀವು ಈ ಭೂಮಿಗೆ ತರೋ ಶಕ್ತಿ ತಾಯಂದಿರಿಗಿದೆ ಅನ್ನೋದನ್ನು ತಿಳ್ಕೊಂಡ್ವಿ. ಹೆಚ್ಚಿನ ಅನ್ಸ್ಕ್ರಿಪ್ಟೆಡ್, ಅನ್ಫಿಲ್ಟರ್ಡ್ ಮತ್ತು ಅನ್ಮಿಸಬಲ್ ಕಾನ್ವರ್ಸೇಷನ್ಸ್ಗಾಗಿ ಹಂಸ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.